ಹೇಗೆ ಯಾವಾಗಲೂ ಇರತಕ್ಕಂಥದ್ದಾಗತ್ತೆ. ಹಾಗೂ ಈ ಯಾವ ಬೃಂದಾವನದಲ್ಲಿ ಹನುಮ ಭೀಮ ಮಧ್ವರ ಹಾಗೂ ನನ್ನ ಯಾವ ಮೂರ್ತಿಯ ಸನ್ನಿಧಾನ ಎಂಬತಕ್ಕಂಥದ್ದು ಹೇಗೆ ಇರತಕ್ಕಂಥದ್ದಾಗತ್ತೆ. ಇನ್ನ ವಾಯುದೇವರಂತೆ ಪಂಚರೂಪಗಳಿಂದ ಭಗವಂತನನ್ನು ನಾನು ಹೇಗೆ ಭಜನೆ ಮಾಡುತ್ತೇನೆ, ಆ ಭಗವಂತನ ಪಂಚರೂಪಗಳು ಹೇಗೆ ಸನ್ನಿಧಾನದಿಂದ ಈ ಬೃಂದಾವನದಲ್ಲಿ ಇರತಕ್ಕಂಥದ್ದಾಗತ್ತೆ ಎಂಬುದನ್ನು ನಿರೂಪಣ ಮಾಡುತ್ತಾ ನಂತರದಲ್ಲಿ ಭೂತರಾಜರ ಬಗ್ಗೆಯೂ ಈ ಯಾವ ಅಧ್ಯಾಯದಲ್ಲಿ ಹೇಳ್ತಕ್ಕಂಥವರಾಗ್ತಾರೆ. ಯಾಕೆ ಹೇಳಬೇಕು ಭೂತರಾಜರ ಬಗ್ಗೆ ಅಂತ ಕೇಳಿದ್ರೆ, ಅನ್ಯ ಮಠಗಳಲ್ಲಿ ಇಲ್ಲದೆ ಇರತಕ್ಕಂಥ ವಿಶಿಷ್ಟ ಉಪಾಸನೆ ಈ ಮಠಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಭೂತರಾಜರ ಉಪಾಸನೆ ಎಂಬತಕ್ಕಂಥದ್ದು. ಅಂದ ಮೇಲೆ ಇಂಥ ಯಾವ ಭೂತರಾಜರು ಅಂತ ಕೇಳಿದ್ರೆ ಅದು ಸ್ವರೂಪ ಏನು, ಯಾಕೆ ಪೂಜೆ ಮಾಡಬೇಕು, ಅದರಿಂದ ಫಲ ಏನು ಎಂಬತಕ್ಕಂಥ ಎಲ್ಲ ಪ್ರಶ್ನೆಗಳು ಬರ್ತಕ್ಕಂಥದ್ದಾಗತ್ತೆ. ಕೇವಲ ಶಿಷ್ಟಾಚಾರ ಅಂತ ಹೇಳಿಬಿಟ್ರೆ ಅದನ್ನು ಜಗತ್ತು ಒಪ್ತಕ್ಕಂಥದ್ದಲ್ಲ. ಯಾಕೆ ಶಿಷ್ಟಾಚಾರಕ್ಕೆ ಪ್ರಬಲ ಪ್ರಮಾಣಗಳ ವಿರೋಧ ಇದ್ದಾಗ ಆ ಶಿಷ್ಟಾಚಾರವನ್ನ ಜನ ಗ್ರಹಣ ಮಾಡತಕ್ಕಂಥವರಾಗೋದಿಲ್ಲ. ಆದ್ದರಿಂದ ಶಿಷ್ಟಾಚಾರಕ್ಕೆ ಪ್ರಮಾಣವೂ ಕೂಡ ಇದ್ದಾಗ ಅಧಿಕವಾಗಿ ಅದು ಪ್ರಮಾಣತ್ವೇನ ಸ್ವೀಕಾರ ಮಾಡತಕ್ಕಂಥದ್ದನ್ನ ಜಗತ್ತಿನಲ್ಲಿ ಕಾಣತಕ್ಕಂಥವರಾಗ್ತೇವೆ. ಅದಕ್ಕೋಸ್ಕರವಾಗಿ ಭೂತರಾಜರು ಎಂಥೋರು ಎಂಬತಕ್ಕಂಥ ಅವರ ಯಾವ ವಿಶೇಷವಾಗಿರ್ತಕ್ಕಂಥ ಪರಿಚಯವನ್ನ ಇಲ್ಲಿ ಮಾಡಿಸ್ಕೊಡ್ತಾರೆ. ಈ ರೀತಿಯಾಗಿ ಭೂತರಾಜರು ನನಗೆ ಹೇಗೆ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ, ನನ್ನ ದಾಸಾನುದಾಸನಾಗಿ ಎಂಬುದನ್ನು ನಿರೂಪಣೆ ಮಾಡ್ತಾ, ಇನ್ನ ಪೈಲಾದಿ ಮುನಿಗಳು ಕೈಲಾಸ ಪರ್ವತದಲ್ಲಿ ಆ ಯಾವ ದೀಪಾಲಂಕಾರದಿಂದ ರುದ್ರದೇವರನ್ನ ಭಜನೆ ಮಾಡುವುದನ್ನು ಬಿಟ್ಟು ನನ್ನ ಬೃಂದಾವನದಲ್ಲಿ ಬಂದು ಮಾಡ್ತಕ್ಕಂಥವರಾಗಿದ್ದಾರೆ ಎನ್ನಬೇಕಾದರೆ, ಆ ಶೇಷಾದಿಗಳೆಂದಲೂ ಕೂಡ ಪೂಜನೀಯವಾಗಿರ್ತಕ್ಕಂಥ ಉತ್ತಮವಾಗಿದ್ದ ಕ್ಷೇತ್ರ ಇದು ನನ್ನ ಬೃಂದಾವನ. ಆ ಶೇಷ ಗರುಡಾದಿಗಳಿಗೂ ಕೂಡ ಭಗವಂತನ ಉಪಾಸನೆ ಮಾಡಿಕೆ ಪ್ರತಿಮಾ ರೂಪ ಎಂಬುದನ್ನ ತಿಳಿಸ್ತಕ್ಕಂಥವರಾಗಿದ್ದಾರೆ. ಹಾಗೆ ವಿಪ್ರನೆಯ ಆಯುರ್ವೃದ್ಧಿ ಅಂದ ಮೇಲೆ ನಮಗೆ ಆಯುಸ್ಸು ಎಂಬತಕ್ಕಂಥದ್ದು ಪ್ರತಿ ಕ್ಷಣದಲ್ಲಿ ವಾಯುದೇವರಿಂದ ಕೊಡಲ್ಪಡತಕ್ಕಂಥದ್ದು. ಕೇವಲ ವಾಯುನಿಷ್ಠ ಧರ್ಮ, ಇಂಥ ಯಾವ ವಾಯುನಿಷ್ಠವಾಗಿರ್ತಕ್ಕಂಥ ಧರ್ಮ ಅದನ್ನ ನಾನೂ ಕೂಡ ವಾಯು ಸಮನಾದ್ದರಿಂದ ಆಯುರ್ವೃದ್ಧಿಯನ್ನು ಮಾಡಲಿಕ್ಕೆ ಸಮರ್ಥ. ಅಂತ ಯಾವ ವೈಭವವನ್ನು ಭಗವಂತ ನನಗೆ ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ಕೂಡ ಆ ಯಾವ ವಿಪ್ರನಿಗೆ ಆಯುರ್ವೃದ್ಧಿಯನ್ನು ಮಾಡುವ ಮುಖಾಂತರವಾಗಿ ಅಪಮೃತ್ಯವನ್ನು ಪರಿಹಾರ ಮಾಡುವ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಹಾಗೆ ಪಂಚೋತ್ಸವಗಳು, ಯಾವ ಗೋಚೋತ್ಸವ, ರಥೋತ್ಸವ ಇತ್ಯಾದಿ ಪಂಚೋತ್ಸವನ್ನ ಮಾಡತಕ್ಕಂಥ ರೀತಿ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಕೂಡ ಈ ಯಾವ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಕ್ಕಂಥವರಾಗ್ತಾರೆ. ಇಂಥ ಯಾವ ಅಲ್ಪವಾಗಿರ್ತಕ್ಕಂಥ ಅಲ್ಪಕಾಲದ ವಿಷಯಗಳನ್ನು ಯಥಾಮತಿ ನೋಡೋಣ. ಓಂ ಗಣೇಶ ನಾರಾಯಣ ಭೂತನಾಥಃ ಸಮನ್ವಿತ ಕರ್ಣ ವಿಕರ್ಣ ಸಂಜ್ಞೈಃ ಮಹಾಮಣೀನಂ ಬಹುಲೈ ಸುಕೀರ್ಣಂ ಮೌಲಿಂ ದದೌ ಮೇ ಶಿರಸಿ ಸ್ಥಿರೋಭೂತ್ ಕುಬೇರಕೋಶಾದಾನೀತಂ ಶೋಕಾಪನುದಕಾಮದಂ ದತ್ತವಾನ್ ನಿತ್ಯಹೀನಂ ಮೇ ಭೂತನಾಥ ಪ್ರತಾಪಮಾನ್. ಕುಬೇರೋ ದತ್ತವಾನ್ ನಾರಾಯಣ ಭೂತಸ್ಯ ಹಸ್ತಕೆ ಸೋಪಿ ಮೇ ಶಿರಸಿ ಪ್ರೋತಂ ಚಕಾರ ಶೃಣುಪೋತಕ. ಇಂಥ ಯಾವ ಅತ್ಯದ್ಭುತವಾಗಿರ್ತಕ್ಕಂಥ ಈ ಕೃತಿಯಲ್ಲಿ ಒಬ್ಬ ತಾಯಿಯಾಗಿರ್ತಕ್ಕಂಥವಳ ಮಕ್ಕಳಿಗೆ ಹೇಗೆ ಉಪದೇಶವನ್ನ ಮಾಡ್ತಾಳೋ ಹಾಗೆ ಅತ್ಯಂತ ಪ್ರೇಮಾಸ್ಪದವಾಗಿ ಆ ಶಿಷ್ಯರುಗಳಿಗೆ ಉಪದೇಶವನ್ನ ಮಾಡ್ತಕ್ಕಂಥದ್ದನ್ನು ಕಾಣುತ್ತೇವೆ. ಆದರೆ ತಾಯಿ ಮಕ್ಕಳಿಗೆ ಚಾಕ್ಲೇಟನ್ನು ಕೊಟ್ಟು ಉಪದೇಶ ಮಾಡಿದಾಗ ಮಾತು ಕೇಳದೆ ಇದ್ದಾಗ ಹೆದರಿಸಿ ಹೇಳ್ತಾಳೆ. ಹೆದರಿಸಿ ಹೇಳದಾಗಲೂ ಕೇಳದೆ ಇದ್ದಾಗ ದೊಣ್ಣೆಯನ್ನು ತೋರಿಸ್ತಾಳೆ, ಎಚ್ಚರಿಕೆಯನ್ನ ಕೊಡ್ತಾಳೆ, ದಂಡನೆ ಮಾಡ್ತಾಳೆ. ಅಂದ ಮೇಲೆ ರಾಜರು ಈ ಕೃತಿಯನ್ನ ಶಾಂತ ಸ್ವಭಾವದಿಂದ ಜನಗಳಿಗೆ ಉಪದೇಶ ಮಾಡತಕ್ಕಂಥ ರೀತಿಯನ್ನೂ ತೋರಿಸ್ತಾರೆ. ಮೊಂಡತನ ಮಾಡದವರಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ ತೋರಿಸ್ತಾರೆ. ಅತ್ಯಂತ ತಾಮಸಿಗಳು ತಮಗೆ ತೋಚಿದಂತೆ ಮಾತಾಡಿದಾಗ
ಅವರಿಗೆ ಹೇಗೆ ಎಂಬತಕ್ಕಂಥದ್ದನ್ನು ತೋರಿಸ್ತಾರೆ. ಆದ್ದರಿಂದ ಕೇವಲ ಪ್ರೇಮಾಸ್ಪದವಾಗಿ ರುಜುವಾದವನ್ನು ನಿರೂಪಣೆ ಮಾಡತಕ್ಕಂಥದ್ದು ಒಂದು ಕ್ರಮ. ಯಾರಿಗೆ? ಕೇವಲ ತಾಯಿಯ ಮಾತನ್ನ ಕ್ಷಣದಲ್ಲಿ ಕೇಳ್ತಕ್ಕಂಥವರಿಗೆ, ಕೇಳದೆ ಮಂಡತನ ಮಾಡತಕ್ಕಂಥವರಿಗೆ ತಾಯಿ ಬೆದರಿಸುವಂತೆ ಎಚ್ಚರಿಕೆಯಿಂದಲೂ ಕೂಡ ಇಲ್ಲಿ ನಿರೂಪಣೆ ಮಾಡತಕ್ಕಂಥವರಾಗ್ತಾರೆ. ಇಂಥ ಯಾವ ಕ್ರಮಗಳನ್ನು ಈ ಆಖ್ಯಾನದಲ್ಲಿ ಕಾಣತಕ್ಕಂಥವರಾಗ್ತಾರೆ. ಪುನಃ ಪುನಃ ಪ್ರವಕ್ಷಾಮಿ ಶನೈಶನಿ ಶೃಣಂತಹಿ ಅಂತಾರೆ ಒಂದು ಕಡೆ, ಶಿಕಾಂಗ್ರಹೀತ್ವಾ ವಕ್ಷಾಮಿ ಅಂತಾರೆ, ಸಾಮ್ನಾವಚ್ಮಿ ಅಂತಾರೆ. ಅಂದ್ರೆ ಇವೆಲ್ಲ ಮೃದು ಭಾಷಣದಿಂದ ಹೇಳ್ತಕ್ಕಂಥದ್ದು. ಹಾಗೆ ಕಾಠಿಣ್ಯಂ ಮಚ್ಮಿಪಾದೇನ ಸೌಷ್ಠವೇನೈವ ಚಾತ್ರತು, ಕಾಠಿಣ್ಯಂ ಮಚ್ಮಿಪಾಠೇನ, ಕಠಿಣವಾಗಿಯೂ ಹೇಳ್ತೇನೆ ಅಂತಾರೆ, ಅತ್ಯಂತ ಸುಷ್ಟು ರೀತಿಯಲ್ಲೂ ಹೇಳ್ತೇನೆ ಅಂತಾರೆ. ಹಾಗೆ ಭೀಷಣಾರ್ಥಂ ದ್ವಿಷೇಣಾಗ್ರ ದಿಷಣಾನ್ನಂ ತಾದೃಶಿ, ಹೆದರಿಸಲಿಕ್ಕೆ ಕೂಡ ಹೇಳ್ತೀನಿ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ದಾಮ್ನಾ ಬದ್ವಾ ನಯಿಷ್ಯಾಮಿ ಕ್ರಕಚೈ ದಾಯತೆ ಪುತ್ರ ಕ್ವಕಚೇ ಚ ಪ್ರಗುಹ್ಯ ಚ ಸ್ವಪಚೈ ನಿಯತೆ ಮಾರ್ಗೆ ಪ್ರಪಚ್ಚೇತ ನರಾಧಮ ಷಷ್ಟಿವರ್ಷ ಸಹಸ್ರಾಣಿ ಶ್ರೇಷ್ಠತೇನೈವ ಪಾಪಿನಾ ಮಮ ಕೋಪೋ ಭವೇತಾಪ ಭಾವಿತಾನೇ ಸುಪಾಪಿನಃ ಭವಿತಾತೆ ಸುಪಾಪಿನಃ. ಅತ್ಯಂತ ಪಾಪಿಗಳಾಗಿರ್ತಕ್ಕಂಥ ಶಾಪವನ್ನೂ ಕೂಡ ಕೊಡ್ತಕ್ಕಂಥವನಾಗ್ತೇನೆ ಎಂಬತಕ್ಕಂಥ ಎಲ್ಲ ರೀತಿ ಮಾತುಗಳನ್ನ ಕೇಳ್ತಕ್ಕಂಥವರಾಗ್ತೇವೆ. ಆದ್ದರಿಂದ ಸ್ವಪ್ನ ವೃಂದಾವನಾಖ್ಯಾನವನ್ನ ಯಾರಿಗೆ ಹೇಗೆ ಹೇಳಬೇಕೋ ಆ ಕ್ರಮದಿಂದ ಹೇಳಬೇಕು ಎಂಬತಕ್ಕಂಥ ಕ್ರಮವನ್ನು ಕೂಡ ತೋರಿಸ್ಕೊಡ್ತಕ್ಕಂಥವರಾಗ್ತಾರೆ. ಆದ್ದರಿಂದ ಎಲ್ಲರಿಗೂ ಒಂದೇ ಕ್ರಮ ಎಂಬತಕ್ಕಂಥದ್ದಲ್ಲ. ಇನ್ನು ಕೆಲವರು ಈ ಆಖ್ಯಾನ ಎಂಬತಕ್ಕಂಥದ್ದು ಕೇವಲ ಮನೆ ಒಳಗೆ 4 ಗೋಡೆ ಒಳಗೆ ಪಾರಾಯಣ ಮಾಡ್ತಕ್ಕಂಥದ್ದು, ಸುಮ್ಮನೆ ಯಾಕ್ರಿ ಆಚೆ ಕಡೆ ಗಲಾಟೆ, ನಮ್ಮ ಪಾಡ ನಾವು ಪಾರಾಯಣ ಮಾಡ್ಕೊಂಡ್ರಾಯ್ತು, ಉದ್ಧಾರ ಆದ್ರಾಯ್ತು ಅಂಬುದಾಗಿ ಹೇಳ್ತಕ್ಕಂಥ ಮಾತುಗಳನ್ನು ಕೇಳ್ತಕ್ಕಂಥವರಾಗ್ತೇವೆ. ಯಾಕೆ? ಕಠಿಣವಾದ ಪದಗಳು ಒಂದಕ್ಕೊಂದು ಅನ್ವಯ ಆಗಲ್ಲ, ಮಾಡಲ್ಲ, ಇನ್ನೊಬ್ಬರ ಕೈಲಿ ಬಯಸ್ಕೊಳ್ಳೋದಕ್ಕಿಂತ ಏನೋ ನಮಗೆ ತೋಚಷ್ಟು ಹೇಳ್ಕೊಂಡ್ಬಿಡೋಣ ಅಂದ್ರೆ ಅದಕ್ಕೆ ಹೇಳ್ತಾರೆ, ಲಕ್ಷ್ಮೀಪತೆ ಮಮ ಕೃತಿಂ ಚ ಸತಾಂ ಸಭಾಸು ನಿಶಂಕಯೇವ ವದ ಸಾದರ ಮತ್ರ ನಿತ್ಯಂ. ಹೇ ಲಕ್ಷ್ಮೀಪತೆ, ಈ ನನ್ನ ಕೃತಿಯನ್ನ ಸಜ್ಜೀವರಾಶಿಗಳ ಸಭೆಯಲ್ಲಿ, ಯೋಗ್ಯರಾಗಿರ್ತಕ್ಕಂಥ ಉತ್ತಮವಾದ ವಿದ್ವತ್ ಸಭೆಗಳಲ್ಲಿ ನಿಶಂಕ ಏವ ವದ ಸಾದರ ಮಾತ್ರ ಅಂದ್ರು. ಅವರಿಗೆ ಶಂಕ ಬರದಂತೆ ನೀನು ಇದನ್ನ ಪ್ರತಿಪಾದನೆ ಮಾಡ್ತಕ್ಕಂಥವನಾಗು, ಶ್ರದ್ಧೆಯಿಂದ ಮಾಡ್ತಕ್ಕಂಥವನಾಗು ಎಂಬುದಾಗಿ ಸಭೆಗಳಲ್ಲಿಯೂ ಪ್ರತಿಪಾದನೆ ಮಾಡು, 4 ಗೋಡೆಯ ಮಧ್ಯೆ ಇದನ್ನು ಇಡಬೇಡ ಎಂಬತಕ್ಕಂಥದ್ದನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇದು ಕೇವಲ ಕೆಲವೇ ಭಕ್ತರಿಗೆ ಒಂದು ಮಠಕ್ಕೆ ಸೀಮಿತವಾಗಿರ್ತಕ್ಕಂಥ ಕೃತಿ ಅಂತ ಎಂದೆಂದೂ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಯಾವ ಕೃತಿ ಅಂತಕ್ಕಂಥದ್ದು ಕೇವಲ ಮನುಷ್ಯರಿಗೋಸ್ಕರ ಅಂತ ತಿಳ್ಕೋಬೇಡಿ. ಇವತ್ತು ನಾವು ಸರ್ವಮೂಲಗಳನ್ನು ಬೇಕಾಷ್ಟು ಅಧ್ಯಯನ ಮಾಡಿಬಿಟ್ಟಿರ್ತೇವೆ, ಸ್ವಪ್ನ ಕೃತಿ ಏಕೆ ಎಂಬತಕ್ಕಂಥದ್ದನ್ನು ಕೆಲವರು ಕೇಳತಕ್ಕಂಥವರಾಗ್ತಾರೆ. ಆದರೆ ರಾಜರು ಹೇಳ್ತಾರೆ, ನಾರಸಿಂಹ ನರಶ್ರೇಷ್ಠ ಯಥಾ ಸರಸ ಭಾರತಿ ತವ ಜಕ್ವಾಗ್ರಗಾತದ್ವನ್ ಬೃಂದಾವನ ಕೃತಿರ್ಭವೇತ್. ಯಾರು ಈ ಮೌದ್ಗಲ ನಾರಸಿಂಹರು ಅಂತ ಕೇಳಿದ್ರೆ ಮಾರದೂರ ಅಂತ ಅವರೇ ಪ್ರಯೋಗ ಮಾಡಿದ್ದಾರೆ. ಅಂದ ಮೇಲೆ ಯಾವ ರುದ್ರಾಂಶ ಸಂಭೂತರಾಗಿರ್ತಕ್ಕಂಥವರು ಅಂತ ಲೋಕದಲ್ಲೂ ಪ್ರಸಿದ್ಧಿ ಇರ್ತಕ್ಕಂಥದ್ದು. ಇಂಥ ಯಾವ ಮೌದ್ಗಲ ನಾರಸಿಂಹರನ್ನು ಕುರಿತು, ಹೇ ನಾರಸಿಂಹ, ನೀನು ನನ್ನನ್ನು ಪೂರ್ವಾಶ್ರಮದಲ್ಲಿ ಸೇವೆ ಮಾಡಿ ನನ್ನ ಅನುಗ್ರಹವನ್ನು ಪಡಿತಕ್ಕಂಥವನಾಗಿ ಪೀಠಕ್ಕೆ ಬರ್ತಕ್ಕಂಥವನಾಗಿದ್ದೀ. ಆದರೆ ನೀನು ಕೇವಲ ಸರಸಭಾರತಿ ಇತ್ಯಾದಿ ನನ್ನ ಗ್ರಂಥಗಳನ್ನು ಚೆನ್ನಾಗಿ ಸಭೆಗಳಲ್ಲಿ ಹೇಳ್ತಿ, ಆದರೆ ನನ್ನ ಸ್ವಾಪ್ನ ಕೃತಿಯನ್ನು ಯಾಕೆ ಹೇಳ್ತಾ ಇಲ್ಲ? ಆದ್ದರಿಂದ ನನ್ನ ಯುಕ್ತಿ ಮಲ್ಲಿಕೆ ಆಗಲಿ ಸರಸಭಾರತಿ ಇತ್ಯಾದಿಗಳನ್ನ ಸರಸ ಸುಂದರವಾಗಿ ಹೇಗೆ ನಿರೂಪಣೆ ಮಾಡ್ತೀಯೋ, ಜನಗಳಿಗೆ ಆಕರ್ಷಣೀಯವಾಗಿ ರಾಜರಲ್ಲೇ ಭಕ್ತಿಯನ್ನು ಕೊಡಿಸ್ತಕ್ಕಂಥವನಾಗ್ತೀಯೋ, ಹಾಗೆ ದಗಜಿಕ್ವಾಗ್ರಗ ತದ್ವತ್ ನನ್ನ ಬೃಂದಾವನ ಕೃತಿಯೂ ಕೂಡ ನಿನ್ನ ನಾಲಿಗೆಯ ಮೇಲೆ ನಡೆದಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ ಮೇಲೆ ರುದ್ರ ಪದವಿಗೆ ಅರ್ಹರಾಗಿರ್ತಕ್ಕಂಥ ಇಂಥ ಯಾವ ರುದ್ರ ಪದವಿಯಲ್ಲಿದ್ದರೂ ಮನುಷ್ಯರಾಗಿ ಹುಟ್ಟಿರ್ತಕ್ಕಂಥ ಇವರಿಗೂ ಕೂಡ ಯಾವ ರಾಜರು ನಿನ್ನ ಬಾಯಿನಲ್ಲಿ ಇದು ಬರಬೇಕು ಎಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾರೆ ಎನ್ನಬೇಕಾದ್ರೆ ದೇವತೆಗಳಿಂದಲೂ ಕೂಡ ಇದು ಮಾನ್ಯವಾಗಿರ್ತಕ್ಕಂಥದ್ದು, ಅವಶ್ಯ ಉಪಾಸನೀಯವಾಗಿರ್ತಕ್ಕಂಥದ್ದು ಎಂಬುದನ್ನ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಕೆಲವೇ ಮಂದಿಗೆ ಎಂಬತಕ್ಕಂಥವರು ಈ ಪ್ರಕರಣವನ್ನ ಚೆನ್ನಾಗಿ ನೋಡಬೇಕಾಗಿದೆ. ಇಂಥ ಯಾವ
ಇನ್ನೂ ಒಂದು ಕೆಲವರು ಯುಕ್ತಿ ಮಲ್ಲಿಕಾದಿ ಬೇಕಷ್ಟು ಗ್ರಂಥಗಳಿದೆ, ಆ ಗ್ರಂಥಗಳನ್ನು ನೋಡಿ ನಾವು ರಾಜರನ್ನ ತೃಪ್ತಿಪಡಿಸ್ತೇವೆ, ಆದ್ದರಿಂದ ಇದು ವಿವಾದಭೂತವಾಗಿರ್ತಕ್ಕಂಥದ್ದು ಯಾಕೆ ಬೇಕು ಎಂಬತಕ್ಕಂಥ ಪ್ರಶ್ನೆ ಮಾಡಿದವರೆಗೂ ಕೂಡ ಇದರಲ್ಲೇ ಉತ್ತರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ದೇವತೆಗಳಿಗಿಂತ ಹೆಚ್ಚಿಗೆ ಕವಿತ್ವ ನಿಮಗೇನಿಲ್ವಲ್ಲ, ಅಂತ ಕವಿತ್ವ ಇರೋರೂ ಕೂಡ ನನ್ನ ಕೃತಿಯನ್ನ ಅವಶ್ಯವಾಗಿ ನಾಲಿಗೆಯಲ್ಲಿ ಧಾರಣ ಮಾಡಬೇಕು ಅನ್ನಬೇಕಾದ್ರೆ ಇನ್ನು ಮನುಷ್ಯರಿಗೆ ಕಾಕತ ಹೇಳ್ತಕ್ಕಂಥದ್ದೇನು. ಆದ್ದರಿಂದ ಅವಶ್ಯವಾಗಿ ನಾವು ಸ್ವೀಕಾರ ಮಾಡಲೇಬೇಕು ಯಥಾಮತೇತ ಯೋಗ್ಯವಾಗಿ ಎಂಬತಕ್ಕಂಥದ್ದನ್ನ ತಿಳಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಯುಕ್ತಿ ಮಲ್ಲಿಕೆ ಎಂಬತಕ್ಕಂಥದ್ದು ಯಾವ ಗಲಾಟೆಯೂ ಇಲ್ಲದೆ ಯಾವ ಸಭೆಯಲ್ಲೂ ಬೇಕಾದರೂ ಹೇಳಿ ಮಂಗಳ ಮಾಡಿ ದುಡ್ಡು ತರುವುದು. ಆದರೆ ಈ ಆಖ್ಯಾನ ಅಂದ್ರೆ ಯಾರು ಹೇಳಿ ಅಂತ ಕರೆಯಲ್ಲ. ಯಾಕೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಅದಕ್ಕೆ ಒಂದು ಕೆಲಸ ಮಾಡೋಣ, ವ್ಯಕ್ತ ಅವ್ಯಕ್ತ ಅಂತ ಮಾಡೋಣ. ವ್ಯಕ್ತ ಗ್ರಂಥ ಅವ್ಯಕ್ತ ಗ್ರಂಥ ಅಂತ. ಅದರಿಂದ ವ್ಯಕ್ತ ಗ್ರಂಥಗಳೇ ಹೇಳಿಕೆ ನಾವು ಜೀವನ ಮಾಡ್ಕೊಂಡ್ಬಿಡ್ಬೋದಲ್ಲ ಅಂತ ಕೇಳಿದ್ರೆ ಹಾಗಾಗಲ್ಲ ಅಂದ್ಬಿಟ್ರೆ, ಹಾಗೆ ಹೇಳಿಬಿಟ್ರೆ ಕೆಲವು ವಾದಿಗಳು ಹೇಗೆ ತತ್ವವೇದಕ ಅತತ್ವವೇದಕ ಅಂತ ಹೇಳಿಬಿಟ್ರು ಆ ಗುಂಪಿಗೆ ನೀನು ಸೇರಬೇಕಾಗುತ್ತೆ. ಆದ್ರಿಂದ ಅತತ್ವವನ್ನೇ ಹೇಳಲಿಕ್ಕೆ ಹೊರಟಿಲ್ಲ, ಯಥಾರ್ಥವನ್ನೇ ಹೇಳಲಿಕ್ಕೆ ಈ ಯಾವ ಸ್ವಾಪ್ನ ಕೃತಿ ಎಂಬತಕ್ಕಂಥದ್ದು ಹೊರಟಿದೆ. ಆದ್ದರಿಂದ ಅಂತ ಯಾವ ಸತ್ಯಧರ್ಮರಿಗೆ ಬಿಡಲಿಲ್ಲ ಅಂದ್ರೆ ಹೇಳಬೇಕು ಅಂತ ಆಜ್ಞೆ ಮಾಡಬೇಕಾದ್ರೆ ನಿಮಗೆ ಕೇಳೋದೇನೋ, ನೀವು ಕೂಡ ಅವಶ್ಯ ಧಾರಣೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಅದರಲ್ಲಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಇಂಥ ಯಾವ ರಾಜರು ನಾರಾಯಣ ಭೂತರಾಜರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಯಾವ ಭೂತರಾಜರು ಅಂತ ನಾವೇನು ಕರಿತಾ ಇದ್ದೇವೆ, ಗಣೈಸ್ಸ ನಾರಾಯಣ ಭೂತನಾಥ ಸಮನ್ವಿತ ಕರ್ಣ ವಿಕರ್ಣ ಸಂಜ್ಞೈಹಿ. ಕರ್ಣ ವಿಕರ್ಣಾದಿ ನಾಮಗಳಿಂದ ಕೂಡಿರ್ತಕ್ಕಂಥ ಕೋಟಿ ಕೋಟಿ ಭೂತಗಳಿಗೆ ಒಡೆಯ ಅಂತ ಹೇಳ್ತಾ ಇದ್ದಾರೆ. ನೀವು ಹೆಸರೇ ಹೇಳ್ತಾ ಇದ್ದೀರಿ ಭೂತರಾಜ ಅಂತ. ಭೂತಗಳು ಅಂತ ಕೇಳಿದ್ರೆ ಅದು ತಾಮಸ ಉಪಾಸನೆಗೆ ಸೇರಿರ್ತಕ್ಕಂಥದ್ದು, ನಮಗ್ಯಾಕೆ ಆ ಗೋಳು ಅಂತ ಕೇಳಿದರೆ, ಆದ್ದರಿಂದ ಭೂತಗಳು ಅಂದ್ರೆ ಏನು, ಎಷ್ಟು ಭೂತಗಳಿವೆ, ಆ ಭೂತಗಳಲ್ಲಿ ಇವರು ಯಾವ ಗುಂಪಿಗೆ ಸೇರಿದವರು, ಇದನ್ನು ಕೂಡ ಸ್ವಲ್ಪ ಶಾಸ್ತ್ರದಿಂದ ಮೊದಲು ನೋಡಬೇಕು. ಅದಕ್ಕೇನೆ ನಮ್ಮ ವೇದವ್ಯಾಸರ ನಿರ್ಮಿತವಾಗಿ ತೆಗೆದ ಪುರಾಣಗಳಲ್ಲಿ ಇಲ್ಲದೆ ವಿಚಾರವೇ ಇಲ್ಲ. ಸಮಸ್ತ ವಿಚಾರಗಳ ಗಣಿ ಪುರಾಣಗಳು. ಅತೀವ ಪುರಾಣಗಳಲ್ಲಿ ಹೇಳ್ತಕ್ಕಂಥವರಾಗ್ತಾರೆ. ಯಾವ ರುದ್ರದೇವರು ಕೋಟಿ ಕೋಟಿ ಗಣಗಳನ್ನ ಸೃಷ್ಟಿ ಮಾಡಿದರು ಅಂತ ಭಾಗವತದಲ್ಲಿ ಕೇಳ್ತಕ್ಕಂಥವರಾಗ್ತೇವೆ. ಅದು ಒಂದು ರೀತಿಯ ಉತ್ಪತ್ತಿಯಾದರೆ ನಂತರದಲ್ಲಿ ಕಶ್ಯಪರಿಂದ ಹೇಗೆ ನಾನಾ ವಿಧವಾಗಿರ್ತಕ್ಕಂಥ ಜೀವರಾಶಿಗಳು ಬಂತರೋ ಹಾಗೆ ಭೂತಾಭಿಜಗ್ನೇ ಭೂತಾಂತೋ ರುದ್ರಸ್ಯ ಅನುಚರಾನಿಹ ಸ್ವರೂಪ ಅಸೂತ ಭೂತಸ್ಯ ಭಾರ್ಯ ರುದ್ರಾಂಶ ಕೋಟಿಶಃ. ಕೋಟಿ ಕೋಟಿ ಭೂತಗಳ ಸೃಷ್ಟಿ ಎಂಬತಕ್ಕಂಥದ್ದು ಆ ಯಾವ ಸ್ವರೂಪ ಎಂಬತಕ್ಕಂಥವಳಿಂದ ಬರ್ತಕ್ಕಂಥದ್ದಾಗಿದೆ, ಭೂತ ಎಂಬತಕ್ಕಂಥವರಿಂದ. ಅವ ಎಂಥದ್ದು, ಅವ ಲಕ್ಷಣ ಏನು ಅಂತ ಕೇಳಿದರೆ, ಅಂದಮೇಲೆ ಭೂತಗಣಗಳು ಕೇವಲ ವಾದಿರಾಜರ ಸೃಷ್ಟಿ ಅಂತ ತಿಳ್ಕೋಬೇಡಿ. ಇದು ಭಗವಂತನ ಸಂಕಲ್ಪದಂತೆ ಏನು 84 ಲಕ್ಷ ಯೋನಿಗಳಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಜೀವರಾಶಿಗಳು ಹಾಗೆ ಭೂತಗಳು ಎಂಬತಕ್ಕಂಥ ಗಣಗಳು ಕೂಡ ಸೇರ್ತಕ್ಕಂಥದ್ದಾಗಿದೆ. ಇಂಥ ಯಾವ ಗಣಗಳನ್ನ ಆ ಭಗವಂತನ ಅನುಗ್ರಹದಿಂದ ಆ ಭೂತ ಎಂಬತಕ್ಕಂಥವರಲ್ಲಿ ಕೋಟಿ ಕೋಟಿ ಸೃಷ್ಟಿಯಾಗಿದೆ. ಅದೆಲ್ಲ ಎಂಥ ಲಕ್ಷಣದಿಂದ ಕೂಡಿದೆ ಅಂತ ಕೇಳಿದರೆ, ಅನ್ನದಾನ್ ಪಿಸಿದಾದಂಚ ಸುರಾಪಾನ್ ಸೋಮಪಂಸ್ತತ ಕೇಚಿಂ ಸಂಧ್ಯಾಚರ ಘೋರ ಕೇಚಿಂ ಸೌಮ್ಯ ದಿವಾಚರ ದಿಗ್ವಾಸದ ಚಿತ್ರವೇಶಂ ಚಿತ್ರಮಲ್ಯಾನುಲೇಪವಾನ್ ನಕ್ತಂಚರಾಃ ಕರಸ್ಪರ್ಶ ಘೋರಾಸ್ತೇಷಂ ನಿಶಾಚರಾಃ ಪರತ್ವೇನ ಭವಂ ದೇವಂ ಸರ್ವೇ ತೇ ಗತಮಾನಸಾಃ ನೈಷಾಂ ಭಾರ್ಯಾಸ್ತಿ ಪುತ್ರಾ ವಾ ಸರ್ವೇ ತೇ ಊರ್ಧ್ವರೇತಸಃ ಶತಂ ತಾನಿ ಸಹಸ್ರಾಣಿ ಭೂತಾನಂ ಆತ್ಮಯೋಗಿನಂ
ಭವಪಾರಿಷದಾಸ್ತೇಮೈ ಸರ್ವೇ ಭೂತ ಪ್ರಕೀರ್ತಿತಾ. ಭೂತಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಅನ್ನವನ್ನು ತಿನ್ನೋ ಭೂತಗಳಿದೆ, ಮಾಂಸವನ್ನು ತಿನ್ನೋದು, ಸುರಾಪಾನವನ್ನು ಮಾಡ್ತದೋ, ಸೋಮಪಾನವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಗಮನ ಕೊಡಬೇಕಾದ್ದು. ನಮಗೆ ಭೂತ ಅಂದ್ರೆ ಭೂತ ಪ್ರೇತ ಪಿಚಾಚಿಗಳು ಮಾಂಸ ರಕ್ತವನ್ನು ತಿಂತಕ್ಕಂಥದ್ದು ಅಂತ ಒಂದು ಭಾವನೆ ಕೂತು ಬಿಟ್ಟಿದೆ. ಅಂದ ಮೇಲೆ ಆ ಗಣಗಳಿಗೆ ನಿಯಾಮಕರಾಗಿದೆ, ಇಂಥ ಭೂತಿ ನಮಗೇನು ಕೊಟ್ಟೀತು ಎಂಬತಕ್ಕಂಥದ್ದು ಲೋಕದಲ್ಲಿ ಬಂದು ಬಿಡುತ್ತದೆ. ಅದಕ್ಕೋಸ್ಕರ ಪುರಾಣಗಳು ಹೇಳ್ತಾ ಇದೆ, ಸೋಮಪಾನವನ್ನು ಮಾಡ್ತಕ್ಕಂಥ ಭೂತಗಳನ್ನು ಸೃಷ್ಟಿ ಮಾಡ್ತಕ್ಕಂಥವರಾಗಿದ್ದಾರೆ. ಇನ್ನ ಕೆಲವು ಕಣದ ಭೂತಗಳಿದೆ. ನೈಷಾಂ ಭಾರ್ಯಾಸ್ತಿ ಪುತ್ರಾಮ ಸರ್ವೇತೆ ಊರ್ಧ್ವರೇತಸಃ. ಹುಟ್ಟದಾಗಲಿಂದ ಬ್ರಹ್ಮಚರ್ಯ ವ್ರತದಿಂದ ಜೀವನದಲ್ಲಿ ಒಮ್ಮೆಯೂ ರೇತಸ್ಖಲನವಿಲ್ಲ ಅಂದ್ರು. ಹಾಗಾದ್ರೆ ಏನಾಗತ್ತೆ ರೇತಸ್ಸು? ಎಲ್ಲ ಮನಸ್ಸಾಗಿ ಪರಿಣಾಮ ಮಾಡತಕ್ಕಂಥದ್ದು, ಊರ್ಧ್ವಮುಖವಾಗಿ ಮಾಡಿಬಿಡ್ತಾರೆ ಎಂದ್ರು. ಇದು ದೇವತೆಗಳಿಗೆ ಆಸಕ್ತಿ ಅಂತ ಮಹಾಭಾರತ ಹೇಳ್ತಾ ಇದೆ. ಅತೇವ ಇಂಥ ಯಾವ ಊರ್ಧ್ವರೇತಸ್ಕನಾಗಿರ್ತೀನಿ ಅಂತ ಭೀಷ್ಮರು ಹೇಳಿದ್ದಕ್ಕೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು. ಯಾಕೆ? ಇದು ದೇವತೆಗಳಿಂದಲೂ ಭೂಮಿಗೆ ಬಂದಾಗ ಅಲಭ್ಯವಾಗಿರ್ತಕ್ಕಂಥದ್ದು. ಇಂಥ ದುಸ್ಸಾಹಸದ ಪ್ರತಿಜ್ಞೆ ಮಾಡ್ತಾ ಇದೆ ಅಂತೇಳಿ ದೇವತೆಗಳು ಅತ್ಯಂತ ಭಯಂಕರವಾದ ಪ್ರತಿಜ್ಞೆ ಅಂತ ಅವರಿಗೆ ಪುಷ್ಪವೃಷ್ಟಿ ಮಾಡಿದ್ದಾರೆ ಎನ್ನಬೇಕಾದರೆ ಆ ಊರ್ಧ್ವರೇತಸ್ಕತನ ಎಂಬತಕ್ಕಂಥದ್ದು ಎಷ್ಟು ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು. ಇಂಥದನ್ನ ಇಡೀ ಜೀವನದಲ್ಲಿ ಪರಿಪಾಲನೆ ಮಾಡ್ತಾರೆ ಭೂತಗಣಗಳು. ಅಂಥ ಭೂತಗಣಗಳಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಥ ಊರ್ಧ್ವರೇತಸ್ಕ ನಿಯಮದಿಂದ ಇರತಕ್ಕಂಥ ಭೂತಗಳು ಏನು ಮಾಡ್ತಾರೆ? ಶತಂ ತಾನಿ ಸಹಸ್ರಾಣಿ ಭೂತಾನಾಂ ಆತ್ಮಯೋಗಿನಾಂ. ಇವೆಲ್ಲವೂ ಕೂಡ ಆತ್ಮಯೋಗದಿಂದ ಕೂಡಿರ್ತಕ್ಕಂಥದ್ದು. ಅಂದರೆ ಕೇವಲ ಭಗವಂತನನ್ನ ಸರ್ವೋತ್ತಮನೆಂಬುದಾಗಿ ರುದ್ರದೇವರ ಅಂತರ್ಯಾಮಿಯಾಗಿ ಉಪಾಸನೆ ಮಾಡ್ತಕ್ಕಂಥದ್ದು ಅಂದ್ರು. ಅಂದಮೇಲೆ ಭವಪಾರಿಷದಾತೆ ವೈ ಸರ್ವೇ ಭೂತ ಪ್ರಕೀರ್ತಿತಾ. ಇಂಥ ಲಕ್ಷಾಂತರ ಭೂತಗಳಿದೆ ಊರ್ಧ್ವರೇತಸ್ಕರಾಗಿ ಭಗವಂತನ ಉಪಾಸನೆ ಮಾಡ್ತಕ್ಕಂಥದ್ದು ಬ್ರಹ್ಮಚರ್ಯ ವ್ರತದಿಂದ ಅಂತ ಹೇಳ್ತಾ ಇದ್ದಾರೆ. ಇಂಥ ಭೂತಗಣಗಳಿಗೆ ನಿಯಾಮಕವಾಗಿರ್ತಕ್ಕಂಥವರೇ, ಇಂಥ ಭೂತಗಳೆಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಿಯಮದಿಂದ ಕೂಡಿರ್ತಕ್ಕಂಥವರೇ, ರುದ್ರ ಪದಾರ್ಹರಾಗಿರ್ತಕ್ಕಂಥವರೇ ಭೂತರಾಜರು. ಅಂದಮೇಲೆ ಇವರ ಯೋಗ್ಯತೆ ಎಂಥದ್ದು ಅಂತ ಕೇಳಿದ್ರೆ, ಊರ್ಧ್ವರೇತಸ್ಕರಾಗಿ ಭಗವಂತನನ್ನ ಉಪಾಸನೆ ಮಾಡ್ತಕ್ಕಂಥವರು ಮೂಲ ರೂಪದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಲೋಕದಲ್ಲಿ ನೀವು ತಿಳ್ಕೊಂಡಿರ್ತಕ್ಕಂಥ ಮಾಂಸ ಮಧ್ಯ ಪಿಚಾತಿಗಳನ್ನ ತಿಂತಕ್ಕಂಥ ಭೂತ ಆಗಲಿ ಅದಕ್ಕೆ ಅಧಿಪತಿಯಾಗಲಿ ಅಲ್ಲ. ಇಂಥ ಕೋಟಿ ಕೋಟಿ ಸೋಮಪಾನವನ್ನು ಮಾಡ್ತಕ್ಕಂಥ ಭೂತಗಳಿಗೆ ನಿಯಾಮಕವಾಗಿರ್ತಕ್ಕಂಥವರಾದ್ದರಿಂದ ಭೂತನಾಥ ಭೂತರಾಜರು ಎಂಬುದಾಗಿ ಹೆಸರನ್ನು ಇಡ್ತಕ್ಕಂಥವರಾಗಿದ್ದಾರೆ ಭೂತರಾಜರಿಗೆ. ಇಂಥ ಯಾವ ಭೂತರಾಜರು ರುದ್ರ ಪದಾರ್ಹರಾಗಿರ್ತಕ್ಕಂಥವರಾದ್ರಿಂದ ರುದ್ರದೇವರಂತೆಯೇ ಸಕಲವಾಗಿರ್ತಕ್ಕಂಥ ಶಕ್ತಿಗಳನ್ನು ಉಳ್ಳವರು. ಅದನ್ನ ಸೂಚನೆ ಮಾಡಕ್ಕೋಸ್ಕರವಾಗಿಯೇ ಮಹಾಮಣೀನಂ ಬಹುಲೈಸು ಕೀರ್ಣಂ ಮೌಲ್ಯಂ ದದೋಮೆ ಶಿರಸಸ್ಥಿರೋಭೂತ್. ಇಲ್ಲಿ ರುದ್ರದೇವರು ಆ ಕುಬೇರನಿಗೆ ರುದ್ರ ಸಖ ಅಂತ ಪುರಾಣದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾಕೆ? ಯಾವಾಗ ಕಷ್ಟ ಬಂದರೂ ಕೂಡ ರುದ್ರದೇವರನ್ನೇ ಶರಣಾಗ್ತಕ್ಕಂಥವನು, ಅದರಿಂದನೇ ತಾನು ಜೀವನ ಮಾಡ್ತಕ್ಕಂಥವನು ಕುಬೇರ. ಅಂದ್ರೆ ಸರ್ವತಾತ್ಮನ ರುದ್ರದೇವರ ಅಧೀನದಲ್ಲಿ ಅವರ ಉಪಕಾರವನ್ನು ಯಾವಾಗಲೂ ಪಡಿತಾ ಇರ್ತಾನೆ. ಅತ್ಯಂತ ಸಕಲಾಗಿರ್ತಕ್ಕಂಥವನು ಒಂದು ಬಿಟ್ರು. ಅಂದ ಮೇಲೆ ಇಂಥ ಯಾವ ಭೂತರಾಜರು ಅಂದ್ರೆ ಆ ಕುಬೇರನಿಗೂ ರುದ್ರದೇವರಿಗೂ ಇರತಕ್ಕಂಥ ಸಂಬಂಧ ಇದು. ಈ ಸಂಬಂಧವನ್ನ ರಾಜರು ಇಲ್ಲಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಯಾಕೆ ಕುಬೇರನಿಗೆ ಅಷ್ಟು ರುದ್ರದೇವರಲ್ಲಿ ಅಂತ ಕೇಳಿದರೆ ಪುರಾಣಗಳು ಹೇಳ್ತದೆ, ಕುಬೇರ ಇವತ್ತು ಧನೇಶ ಅಂತ ಹೆಸರು. ಅಂದ್ರೆ ಕೋಟಿ ಕೋಟಿಗೂ ಮಿಗಿಲಾಗಿರ್ತಕ್ಕಂಥ ಐಶ್ವರ್ಯ ಅವನ ಅಧೀನದಲ್ಲಿ ಇದೆ. ಆದರೆ ನಮ್ಮ ಶುಕ್ರಾಚಾರ್ಯರು ಎಂಥವ್ರು ಅಂತ ಕೇಳಿದರೆ, ತಮ್ಮ ಯಾವ ತಪಸ್ಸಿನ ಸಾಮರ್ಥ್ಯದಿಂದ ಸಕಲ ದೈತ್ಯ ಸಾಮ್ರಾಜ್ಯಕ್ಕೆ ಪುರೋಹಿತರು ಅಂತ ಕರೆಸಿಕೊಂಡು ತಮ್ಮ ತಪಸ್ಸಿನಿಂದಲೂ ಆ ದೈತ್ಯಾದಿಗಳಿಂದ ಪಡೆದಿರ್ತಕ್ಕಂಥ ಸಂಭಾವನೆಯಿಂದ ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಕುಬೇರನಿಗಿನ್ನ 6 ಪಟ್ಟು ಅಂದ್ರು. ಇದು ಶುಕ್ರಾಚಾರ್ಯರ ಐಶ್ವರ್ಯ ಅಂತದೆ ಪುರಾಣ.
ಇಷ್ಟು ಐಶ್ವರ್ಯವಿದ್ದರೂ ಕೂಡ ಕುಬೇರನಿಗೆ ಹೇಳಿದ್ರಂತೆ, ನಿನ್ನ ಮನೆಯಲ್ಲಿರ್ತಕ್ಕಂಥ ವಜ್ರ ಪರ್ವತಗಳನ್ನು ತಂದು ನನ್ನ ಮನೇಲಿ ಇಡು ಅಂತ. ಕೇಳ್ತಾರಿಯೇ, ಎಲ್ಲಾನ ಸಾಧ್ಯವೇ? ದೇವತಾಮಯವಾಗಿರ್ತಕ್ಕಂಥದ್ದು ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರು. ಹಾಗಾದ್ರೆ ಈ ಕ್ಷಣದಲ್ಲಿ ಯುದ್ಧ ಮಾಡಿ ತಗೋತೇನೆ ಎಂದ್ರು. ಮರುಕ್ಷಣದಲ್ಲಿ ರುದ್ರದೇವರ ಹತ್ರ ಓಡಿ ಹೋಗ್ತಾ ಇದ್ದಾರೆ ಕುಬೇರರು. ಆಗ ರುದ್ರದೇವರು ಬರ್ತಕ್ಕಂಥವರಾಗಿದ್ದಾರೆ, ಹೇ ಶುಕ್ರ, ನಿನಗೆ ಇಷ್ಟೆಲ್ಲ ಐಶ್ವರ್ಯವಿದ್ದರೂ ಕೂಡ ಯಾಕೆ ಆ ದಿಕ್ಪಾಲಕ ದೇವತೆಯಾಗಿರ್ತಕ್ಕಂಥ ಕುಬೇರನನ್ನ ಐಶ್ವರ್ಯವನ್ನ ಹರಣ ಮಾಡ್ತಾ ಇದೀವಿ, ವಾಪಸ್ಸು ಕೊಡು ಅಂತ ಕೇಳ್ತಕ್ಕಂಥವರಾದ್ರು. ಕೊಡೋದಿಲ್ಲ ಅಂದ್ರು. ಹಾಗಾದ್ರೆ ತ್ರಿಶೂಲದಲ್ಲಿ ಸಂಹಾರ ಮಾಡಿಬಿಡ್ತೇನೆ ಎಂದ್ರು. ತ್ರಿಶೂಲ ಎತ್ತೇ ಬಿಟ್ರು. ನೋಡಿದ್ರು ಶುಕ್ರಾಚಾರ್ಯರು, ರುದ್ರದೇವರ ತ್ರಿಶೂಲ ಎತ್ತರು ನಾನು ಬಿಡಿಸಕ್ಕೆ ಸಾಧ್ಯವೇ? ಲಯಮೂರ್ತಿ ಕೇಳಬೇಕಾ? ತಕ್ಷಣದಲ್ಲೇ ಒಂದು ಬುದ್ಧಿ ಉಪಯೋಗಿಸಿದ್ರು. ಯಾವುದನ್ನ ಕೊಲ್ಲಬೇಕು ಅಂತ ಎತ್ತಿದ್ರು ತ್ರಿಶೂಲದ ತುದಿ ಒಳಗೆ ಹೋಗಿ ಸೇರಿಬಿಟ್ರು. ಅದೃಶ್ಯರು ಇಲ್ವೇ ಇಲ್ಲ, ತ್ರಿಶೂಲದೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಎಂದ್ರು. ಇವರಿಗೆ ಇಷ್ಟು ಬುದ್ಧಿ ಇದ್ರೆ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರಿಗೆ ಹೇಗಿರಬೇಡ? ಅತೇವ ಆ ತ್ರಿಶೂಲವನ್ನೇ ಓಂ ಅಂತ ನುಂಗು ಬಿಟ್ರು ಅಂದ್ರು. ಹೊಟ್ಟೆ ಒಳಗೆ ಹೋಗಿ ಸೇರಿಬಿಟ್ಟಿದೆ. ಶುಕ್ರಾಚಾರ್ಯರು ರುದ್ರದೇವರ ಹೊಟ್ಟೆಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರು, ಈಚೆಗೆ ಬರಕ್ಕಾಗಲಿಲ್ಲ. ಕದ್ರುದ್ರಾಯ ಪ್ರಚೇತಸೆ ಮೇಳುಷ್ಟಮಾಯತೋ ವ್ಯಾಸೆ ಓಚೆ ಬಸಂತಮಂ ಹೃದೇ. ದೀರ್ಘವಾಗಿ ಸ್ತೋತ್ರ ಮಾಡಿದರು ರುದ್ರದೇವರನ್ನ. ಸ್ವಾಮಿ, ಏನಾದ್ರೂ ಮಾಡಿ ನಾನು ಈಚೆಗೆ ಬರೋ ಹಾಗೆ ಮಾಡಿ ಅಂತ. ಯಾಕೆ? ವಾತಾಪಿ ಇಲ್ಲವರ ಕಥೆ ಆಗ್ಬಿಟ್ಟಿತ್ತು ಹೊಟ್ಟೆ ಒಳಗೆ ಅಂತ ಪಾಪ ಭಯ ಹತ್ಕೊಂಡ್ಬಿಟ್ಟಿದೆ. ತಕ್ಷಣದಲ್ಲಿ ನನ್ನ ಯಾವ ಶುಕ್ರದಿಂದ ಈಚೆ ಬಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕವಿ ಅಂತ ಹೆಸರಿದ್ದದ್ದು ಶುಕ್ರ ಅಂತ ಹೆಸರಾಯಿತು ಅಂದ್ರು. ಇದು ರುದ್ರದೇವರಿಗೂ ಕುಬೇರನಿಗೂ ಇರ್ತಕ್ಕಂಥ ಒಂದು ಉಪಕಾರದ ಭಾವ. ಯಾವಾಗಲೂ ಅವರನ್ನ ಹಾಗೆ ಭಜನೆ ಮಾಡ್ತಾನೆ. ಆದ್ದರಿಂದಲೇ ಇಂಥ ಯಾವ ಕುಬೇರ ಅವರ ಯಾವ ಕೋಶದಲ್ಲಿ ಇರ್ತಕ್ಕಂಥ ಶೋಕವನ್ನು ನಾಶ ಮಾಡ್ತಕ್ಕಂಥದ್ದು, ಹಸಿವ ನೀರಡಿಕೆಗಳನ್ನು ನಾಶ ಮಾಡ್ತಕ್ಕಂಥದ್ದು, ಅಂದ್ರೆ ದಿವ್ಯವಾಗಿರ್ತಕ್ಕಂಥ ದೇವತಾಮಯವಾಗಿರ್ತಕ್ಕಂಥದ್ದು. ಇಂಥ ಯಾವ ಕಿರೀಟವನ್ನ ಕುಬೇರರು ತಾವು ನೇರವಾಗಿ ರಾಜರಿಗೆ ಕೊಡಲಿಲ್ಲ, ಭೂತರಾಜರಿಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಯಾಕೆ? ದೊಡ್ಡವರ ಮುಖಾಂತರವಾಗಿ ನಾವು ಸಮರ್ಪಣೆ ಮಾಡಿಬಿಟ್ರೆ ಅದು ಕೋಟಿ ಕೋಟಿ ಅನಂತ ಮಡಿಯಾಗಿ ನಮಗೆ ವಾಪಸ್ ಬರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಂಥ ಯಾವ ರುದ್ರ ಪದವಿಗೆ ಬರ್ತಕ್ಕಂಥ ಭೂತರಾಜರಿಗೆ ಕೊಟ್ಟು ಬಿಟ್ರೆ ನನಗೆ ನೀವೇನ ಅನುಗ್ರಹವನ್ನ ಆಗ್ತಕ್ಕಂಥದ್ದಾಗತ್ತೆ ರಾಜರಿಂದ ಎಂಬುದಾಗಿ ಅನಂತ ಪುಣ್ಯವನ್ನು ಗಳಿಸಕ್ಕೋಸ್ಕರವಾಗಿ ಅವರ ಕೈಗೆ ಕೊಟ್ಟಿದ್ದಾರೆ. ಇಂಥ ಯಾವ ಭೂತರಾಜರು ತಂದು ಆ ಯಾವ ವಾದಿರಾಜರ ಶಿರಸ್ಸಿನ ಮೇಲೆ ಇಡತಕ್ಕಂಥವರಾಗಿದ್ದಾರೆ. ಅತೀವ ಕುಬೇರೋ ದತ್ತವನ್ನಾರಾಯಣ ಭೂತಸ್ಯ ಹಸ್ತಕ್ಕೆ. ಯಾಕೆ ಅವರೇ ತಂದು ಇಡಬಹುದಾಗಿತ್ತಲ್ಲ ಅಂತ ಕೇಳಿದರೆ, ಒಂದೊಮ್ಮೆ ಕುಬೇರರು ತಂದು ಕೊಟ್ರೆ ರಾಜರು ನನಗೆ ವೈರಾಗ್ಯ ಬೇಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವರು ವಾಪಸ್ ಹೋಗ್ಬೇಕು. ಯಾಕೆ? ನೀಮೇನ ಸ್ವೀಕಾರ ಮಾಡಬೇಕು ಅಂತ ನಿಯಮ ಇಲ್ಲ. ಆದ್ರೆ ಭೂತರಾಜರು ತಂದಿಟ್ರೆ ದಾಸನಾದ್ರಿಂದ ಆ ಭಕ್ತಿ ಪಾರವಶದಿಂದ ನೀಮೇನ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಭೂತರಾಜರ ಕೈಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ರಿಂದ ರುದ್ರ ಸಕಾಂತ ಏನು ಪುರಾಣದಲ್ಲಿ ಪ್ರಸಿದ್ಧವಾಗಿದೆ, ಆ ಯಾವ ಪ್ರವೃತ್ತಿ ನಿಮಿತ್ತವನ್ನ ಭೂತರಾಜರಲ್ಲಿ ತೋರಿಸ್ತಾ ರುದ್ರ ಪದಾರ್ಹರು ಎಂಬತಕ್ಕಂಥದ್ದನ್ನ ಈ ಒಂದು ಘಟನೆಯಿಂದ ನಮಗೆ ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಇದರಿಂದ ಏನಾಯ್ತು ಅಂತ ಕೇಳಿದ್ರೆ, ಯಾವ ಸ್ಥಿರೋಭೂತ್ ಇವರು ರುದ್ರ ಪದವಿಗೆ ಬರತಕ್ಕಂಥ ಮಹಾನ್ ಜೀವಿ, ದೇವತೋತ್ತಮರಾಗಿರ್ತಕ್ಕಂಥವರು ಎಂಬತಕ್ಕಂಥದ್ದು ಲೋಕದಲ್ಲಿ ಸ್ಥಿರವಾಯಿತು. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ವ್ಯಾಪಾರವನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದನ್ನ ಈ ಯಾವ ಭೂತ ಪ್ರಕರಣದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಹಾಗಾದ್ರೆ ಭೂತರಾದ್ರು ಅಂತ ಇಷ್ಟೆಲ್ಲ ಮಹಿಮೆ ಹೇಳ್ತೀರಿ, ಹಾಗಾದ್ರೆ ಭೂತ ರೂಪದಲ್ಲಿ ಯಾಕಿರ್ತಾರೆ ಅಂದ್ರೆ ಅದು ಭಗವಂತನ ಆಜ್ಞೆ ಎಂದು ಬಿಟ್ರು. ಯಾಕೆ? ಭೂತ ಗಣಗಳಲ್ಲಿ 16 ವರ್ಗಗಳು. ಅರ್ಕಮರ್ಕ, ಕುಚಂಡ, ಪಾಣಿಪಾತ್ರ, ಪಾಂಚೋ, ನಿತುಂದ, ನಿಪುಣ, ಬಾಲಾದ, ಪ್ರಸ್ಕಂದ, ಕುಂದಿಕ, ಕ್ಷೇಪಣ, ಅಜಾಮುಖ, ವಕ್ರಮುಖ, ಪೂರ್ಣ, ಸ್ಕಂದಿ, ವಿಪಾದ, ಅಂಗಾರಕ, ಕುಂಭಪಾತ್ರ, ಉಪವೀರ, ಉಲೂಕಲ ಇತ್ಯಾದಿ ಬೇಕಾಷ್ಟು ಭೂತಗಣಗಳಿದೆ. ಇಂಥ ಯಾವ ಭೂತಗಣಗಳಿಗೆ ಭಗವಂತನ ಯಾವ ಆಜ್ಞೆಯಂತೆ ಆ ಭೂತ ಪ್ರೇತ ಪಿಶಾಚಿಗಳ ದೇಹದಲ್ಲೇ ಅನೇಕ ಕೋಟಿ ಕೋಟಿ ಜೀವರಾಶಿಗಳು ತಾವು ಜೀವನವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಪ್ರಸಿದ್ಧರಾಗಿರ್ತಕ್ಕಂಥ ರುದ್ರರಿಗೆ ಪ್ರೇತಾವಾಸೇಶು ಘೋರೇಶೋ ಪ್ರೈತ್ಯೈ ಭೂತಗಣೈರ್ವಿತಃ ಅಟನ್ನುನ್ಮತ್ತವನ್ನಗ್ನ ವ್ಯುಕ್ತಕೇಶೋ ಹಸನ್ರುದನ್ ಎಂಬುದಾಗಿ ಭಾಗವತವೇ
ರುದ್ರದೇವರು ಪ್ರೇತಾವಾಸ ಅಂತ ಹೇಳ್ತಾ ಇದ್ದಾರೆ. ಅಂದ ಮೇಲೆ ರುದ್ರದೇವರಿಗೆ ಈ ರೀತಿಯಾಗಿರ್ತಕ್ಕಂಥ ಆ ಪ್ರೇತ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ರೂಪ ಇದೆ ಅಂತ ಹೇಳೋ ಕಾಲಕ್ಕೆ ಪ್ರಸಿದ್ಧ ರುದ್ರರಿಗೆ ಇನ್ನು ರುದ್ರ ಪದವಿಗೆ ಬರ್ತಕ್ಕಂಥವರಿಗಿದೆ ಅಂದ್ರೆ ಏನು ಹಾನಿ, ನನು ಹಾನಿ ಎಂದುಬಿಟ್ರು. ಆದ್ದರಿಂದ ಕೇವಲ ಆ ಪ್ರೇತಾವಾಸ ಮಾಡ್ತಕ್ಕಂಥವರು ಎಂಬುದಾಗಿ ನೀವು ಮನಸ್ಸಿನಲ್ಲಿ ಭಾವನೆಯನ್ನು ತಂದುಕೊಳ್ತಕ್ಕಂಥವರಾಗಬೇಡ್ರಿ. ರುದ್ರದೇವರಲ್ಲಿ ಹೇಗೆ ಪೂಜ್ಯವಾಗಿರ್ತಕ್ಕಂಥ ಭಾವನೆ ಇದೆಯೋ ಅದೇ ಪೂಜ್ಯ ಭಾವನೆ ಇವರಲ್ಲೂ ಬರ್ತಕ್ಕಂಥದ್ದಾಗಬೇಕು ಎಂಬುದಾಗಿ ತಾವು ತೋರಿಸ್ತಕ್ಕಂಥವರಾಗಿದ್ದಾರೆ. ವಿಪ್ರಾಪಹಾರ್ಯಂ ತೇ ಪುತ್ರಾಚರಣ ದ್ರೌಪ್ಯಭೂಷಣಂ ನಾರಾಯಣೇನ ಅಪಕೃತಂ ಭೂತೇನ ಅಕಾರ್ಯಕಾರಿಣ ಅಧಶ್ಚತುರ್ಗುಣಂ ದತ್ತಂ ಏಕೈಕ ಚರಣಸ್ಯ ಮೇ ದುರ್ವರ್ಣಂ ಕಾರ್ಯಕ್ಷಿಪ್ರಂ ತೇನ ತೇ ಪುತ್ರಭೂಷಣಂ ತಸ್ಮಾನ್ನ ಚಿಂತಾ ಕಾರ್ಯ ಮತ್ಪುತ್ರ ಚಿಂತಾಮಣಿಂ ಭಜ. ಇಂಥ ವಿಪ್ರ ಪ್ರಕರಣದಲ್ಲಿ ಹೇಳ್ತಕ್ಕಂಥ ಕಾಲದಲ್ಲಿ ರಾಜರು ಆಯಾವ ಭೂತರಾಜರಿಂದ ಒಮ್ಮೆ ಆ ವಿಪ್ರನ ಮಗನ ಕಾಲಿನಲ್ಲಿ ಇರ್ತಕ್ಕಂಥ ಒಂದು ಕಾಲು ಕಡಗವನ್ನ ಹರಣ ಮಾಡ್ತಕ್ಕಂಥವರಾಗಿದ್ದಾರೆ. ಅಕಾರ್ಯಕಾರಣ ಅಂತ ಹೇಳಿಬಿಟ್ರು. ಇಲ್ಲಿ ಏನು ಅಕಾರ್ಯಕಾರಣ ಅಂದ್ರೆ ಕ್ರಯರಹಿತ ಅಂತ ಶ್ರೀಕೃಷ್ಣಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಏನು ಕ್ರಯರಹಿತ ಅಂದ್ರೆ ದುಡ್ಡಿಗೆ ಕೊಂಡ್ಕೊಳ್ಳದೆ ಇರತಕ್ಕಂಥದ್ದು. ಅದೇನು ದುಡ್ಡು ಕೊಂಡ್ಕೊಳ್ಳೋದು ಅಂದ್ರೆ ಆ ಅರ್ಥದಲ್ಲಿ ಇಲ್ಲ. ಕ್ರಯರಹಿತ ಅಂತ ಕೇಳಿದ್ರೆ ಬೆಲೆ ಕಟ್ಟಲಾಗದ್ದು. ಲೋಕದಲ್ಲಿ ಯಾವುದೇ ಒಂದು ವಸ್ತುವಿಗೆ ಇಷ್ಟು ದುಡ್ಡು ಬಿಸಾಕಿದ್ರೆ ನಮ್ಮ ಪದಾರ್ಥ ನಮಗೆ ಬರುತ್ತೆ ಎನ್ಬೋದು. ಆದರೆ ಕುಬೇರ ಕೋಶದಲ್ಲಿ ಇರ್ತಕ್ಕಂಥ ಇಂಥ ಯಾವ ಕಿರೀಟ ಭೂತರಾದರು ತಂದು ಧಾರಣೆ ಮಾಡಿಸಿದ್ದಾರೆ ಎನ್ನಬೇಕಾದ್ರೆ ಅವರು ಕೇವಲ ಕ್ರಯರಹಿತವಾಗಿರ್ತಕ್ಕಂಥ ಪದಾರ್ಥವನ್ನ ಸ್ವೀಕಾರ ಮಾಡ್ತಾರ. ಅಂದ ಮೇಲೆ ಅವರು ಮಾಡ್ತಕ್ಕಂಥದ್ದೆಲ್ಲವೂ ಅಮಾನುಷವಾಗಿರ್ತಕ್ಕಂಥ ಘಟನೆಗಳು. ಅಥೇವ ದೇವತೆಗಳಿಂದಲೂ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವರು ಭೂತರಾದ್ರಿಂದ ಅಕಾರ್ಯಕಾರಿಗಳು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಥೇವ ಇಂಥವರು ಕಾಲ್ಗಡವನ್ನು ತಗೊಂಡ್ರು ಅಂತ ಕೇಳಿದ್ರೆ ಏನು ಭೂತಚೇಷ್ಟೆ ಅಂತ ಕೇಳಿದ್ರೆ ಭೂತಚೇಷ್ಟೆ ಅಲ್ಲ ಅಂದ್ರು. ಯಾಕೆ? ಆ ವಿಪ್ರನಿಗೆ ಅನುಗ್ರಹ ಮಾಡಬೇಕು. ಯಾವ ತೆಗೆದುಕೊಂಡ ನೆಪದಲ್ಲಿ ರಾಜರಿಂದ ಅದರ 3ರಷ್ಟು ಬೆಳ್ಳಿಯನ್ನ ಕೊಡಿಸ್ತಕ್ಕಂಥವರಾಗಿದ್ದಾರೆ. ಯಾಕೆ? ಹಿಂದೆ ನಾನು ಹೇಳಿದೆ, ಕುಬೇರ ಭೂತರಾಜರ ಮುಖಾಂತರವಾಗಿ ಮಾಡಿದ್ರೆ ಅನಂತ ಪುಣ್ಯವನ್ನ ಗಳಿಸಿದ ಅಂತ ಅದನ್ನ ಇಲ್ಲೇ ತೋರಿಸ್ತಾ ಇದ್ದಾರೆ. ಒಂದು ಕಡೆಗೆ ಹೋಗಿದ್ದಕ್ಕೆ 3ರಷ್ಟು ವಾಪಸ್ಸು ವಾದರಾಜರು ಕೊಟ್ಟರು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಯಾವ ಅಕಾರ್ಯಕಾರಿಗಳು ಹೇಗೆ ಅಂತ ಕೇಳಿದ್ರೆ ಇವತ್ತೇನು ನಾವು ತ್ರಿವಿಕ್ರಮ ದೇವಸ್ಥಾನವನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಮನುಷ್ಯರಿಂದ ತರಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ಕಾರ್ಯ, ಇಂಥ ದೇವತಾ ಕಾರ್ಯವಾಗಿರ್ತಕ್ಕಂಥ ಬದರಿಕಾಶ್ರಮದಿಂದ ಅದನ್ನ ರಥವನ್ನು ತರ್ತಕ್ಕಂಥವರಾಗಿದ್ದಾರೆ ಎಂಬುದನ್ನು ನೋಡಿದಾಗ ಎಂಥ ಕಾರ್ಯವನ್ನು ಮಾಡುವುದರಲ್ಲಿ ಭೂತರಾದರು ಸಮರ್ಥರು ಎಂಬುದನ್ನು ಹೇಳ್ತಾ ತಸ್ಮಾನ್ನ ಚಿಂತಾ ಕಾರ್ಯಂ ಮತ್ಪುತ್ರ ಚಿಂತಾಮಣಿಂ ಭಜ. ಆದ್ದರಿಂದ ಅಪಹರಣ ಮಾಡಿದ್ರಿಂದ ರುದ್ರ ಪದವಿಗೆ ಬರ್ತಕ್ಕಂಥವರು ಇವರ ಅಂತ ತಿಳ್ಕೊಂಡ್ಬಿಡ್ಬೇಡವೋ, ಚಿಂತೆ ಮಾಡಬೇಡ. ಚಿಂತಾಮಣಿ ಅಂತ ಇರ್ತಕ್ಕಂಥವರು ಆ ವೇದ ನಿಧಿಗಳು, ಹಾಗೆ ಭೂತರಾಜರು ಕೂಡ ಚಿಂತಾಮಣಿ ಅಂತ ಇರ್ತಕ್ಕಂಥವರು, ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥವರು, ರಾಜರನ್ನ ತೋರಿಸ್ತಕ್ಕಂಥವರು, ರಾಜರಲ್ಲಿ ಭಕ್ತಿಯನ್ನ ಕೊಡ್ತಕ್ಕಂಥವರು. ಆದ್ದರಿಂದ ಅದನ್ನ ನೀನು ತಿಳಿತಕ್ಕಂಥವನಾಗು ಎಂಬುದಾಗಿ ಹೇಳ್ತಾ ಕಾಂತಾರೇ ಚಯತೆ ಕಾಂತೆ ಸ್ವಕಾಂತಂ ಭಜತೆ ಸತಿ ಶೈಲರಾಜ ಸುತಾ ಪೈಲಾ ಮುನಿಮಾಗಜ ಸಾದರಂ ಕೈಲಾಸ ಶಿಖರೇ ರಮ್ಯೆ ತೈಲ ದೀಪಾಬಲಿಂಕೊರು ಇತ್ಯುಕ್ತ ಸೋಪ್ಯ ಪ್ರತ್ಯೋಕ್ತಿಂ ಅವರ ದ್ವಿಜ ಪುಂಗವ ಕರೋಪಿ ಬೃಂದಾವನಾಗ್ರೇ ಕಂದಾಶನ ವರಸ್ಸಮೆ ಅವ್ಯಗ್ರಶ್ಚ ಅಗ್ರತ ಶೀಘ್ರಂ ಪೈಲ ಕೈಲಾಸ ಪರ್ವತಾತ್ ತೈಲಂ ಗೋಘೃತಮಾದಾಯ ಶೈಲಂ ಬೃಂದಾವನಂ ಮಮ ಚಕಾರ ದೀಪಾಬಲಿ ಪಾಪಾಬಲಿ ವಿನಾಶನಂ ವವರ್ಷ ಪುಷ್ಪಾಬಲಿ ಚ ಮಧುಪಾಬಲಿ ಸಂಹಿತಾಃ ಏವಂ ಸರ್ವೇಪಿ ಋಷಯೋ ವರ್ಷೇ ವರ್ಷೇ ಸಮಾವೃತಾಃ ಚಕ್ರುಸರ್ಷಪ ಮಾತ್ರಾಣಿ ದುಷ್ಕೃತಾನಿ ಪ್ರಹರ್ಷಿತಾಃ ಕಾಯ ಸನ್ನಿಹಿತಾಪಾಯ ಪ್ರಾಯ ಶ್ರೇಯಸ್ಕರಸ್ತತ ವಾಯು ಪ್ರವೇಶನೋಪಾಯಂ ತವಾಯು ವೃದ್ಧತೆ ವಯಂ. ಕಾಂತಾರೇಚ ಯಥೈಕಾಂತೆ, ಅರಣ್ಯದಲ್ಲಿ ಅಂದರೆ ಯಾವುದು ಅರಣ್ಯ? ಉಮಾದೇವರು ರುದ್ರದೇವರನ್ನ ಆ ಪರ್ವತರಾಜನ ಮನೆಯಲ್ಲಿ ಹೇಗೆ ಸೇವೆ ಮಾಡಿದರೋ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅದು ಕೂಡ ಹರಿವಂಶದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ರುದ್ರದೇವರಿಗೆ ಉಮಾದೇವರನ್ನ ಕೊಟ್ಟು ಮದುವೆ ಮಾಡಿಬಿಟ್ಟ. ಹಿಂದಿನ ಜನ್ಮದಲ್ಲಿ ತಾನು ಅಗ್ನಿಯಲ್ಲಿ ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥವರೇ ಮತ್ತೆ ಅಲ್ಲಿ ಹುಡ್ತಕ್ಕಂಥವರಾಗಿದ್ದಾರೆ. ಉತ್ಕೃಷ್ಟವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾ
ದೇಹವನ್ನ ಶೋಷಣೆ ಮಾಡಬೇಡ ಅಂತ ಮಾಡಬೇಡ ಅಂತ ತಾಯಿ ಹೇಳಿದ್ರಿಂದ ಉಮಾ ಅಂತ ಖ್ಯಾತರಾಗಿರ್ತಕ್ಕಂಥವರು. ಇಂಥ ಉಮೆ ರುದ್ರದೇವರನ್ನ ಒಲಿಸಿಕೊಳ್ತಕ್ಕಂಥವರಾಗಿದ್ದಾರೆ. ರುದ್ರದೇವರ ನೋಡಿದ್ರೆ ಪರ್ವತ ಬಹಳ ಚೆನ್ನಾಗಿದೆ, ಕೈಲಾಸಕ್ಕೆ ಹೋಗೋದೇ ಇಲ್ಲ, ಇಲ್ಲೇ ಕೂತು ಬಿಡ್ತೀನಿ ಎಂದ್ರು. ಎಷ್ಟೋ ದಿವಸ ಮಾವನ ಮನೆಯಲ್ಲೇ ಅಳಿಯ ಇರ್ತಕ್ಕಂಥವರಾಗಿದ್ದಾರೆ. ಮೊದಲೇ ನಾ ಹೇಳಿದೆ ಕೋಟಿ ಕೋಟಿ ಭೂತಗಣಗಳ ಯಾವ ನಿಯಾಮಕರು ಅಂತ ಕೋಟಿ ಕೋಟಿ ಭೂತಗಳೆಲ್ಲ ಓಡಾಡುತ್ತಾ ಇದೆ. ಒಂದು ದಿವಸ ಗಂಡ ಹೆಂಡತಿ ಮಾತಾಡ್ಕೊತಾ ಇದ್ದಾರೆ, ಏನೋ ಅಳಿಯ ಬಂದ ಒಂದ್ 4 ದಿವಸ ಇದ್ರೆ ಬೇಕಾಟ ಭಕ್ಷ ಮಾಡಾಕಣ ತಿನ್ಕೊಂಡು ಹೋಗಲಿ ಅಂದ್ರೆ ಇಲ್ಲೇ ಜಾಂಡ ಊರು ಬಿಟ್ಟಿದ್ದಾನೆ ರುದ್ರ. ಇವನಿದ್ರ ಪರವಾಗಿಲ್ಲ, ಈ ಭೂತಗಣಗಳು ಹೇಳು ಎಲ್ಲಿ ನೋಡಿದ್ರು ಇವೆ. ಯಾಕೆ ಹಿಂದೆ ಹೇಳಿದಲ್ಲ ಅರ್ಕ ಮರ್ಕ ಅಂತ, ಒಂದೊಂದು ತಲೆ ಒಂದೊಂಥರ ಇದೆ, ಕಿವಿ ಒಂಥರ, ಕಾಲೊಂಥರ, ಕಣ್ಣೊಂಥರ. ಈ ಪ್ರೇತಾಭೂತಗಳು ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದೀವಲ್ಲ ಅಂತ ಗಂಡ ಹೆಂಡತಿ ಮಾತಾಡ್ಕೋತಾ ಇದ್ದಾರಂತೆ. ಇದು ಉಮಾದೇವರಿಗೆ ಕೇಳಿಸಿಬಿಡ್ತು. ಎಲ್ಲ ಹಿಂದಿನ ಜನ್ಮದಲ್ಲಿ ನಮ್ಮಪ್ಪ ಮಾಡಿದ ದ್ರೋಹಕ್ಕೆ ದೇಹವನ್ನೇ ತ್ಯಾಗ ಮಾಡಿಬಿಟ್ಟೆ, ಮತ್ತೆ ರುದ್ರನ್ನ ಅವಮಾನವಾಗ್ತಕ್ಕಂಥ ಪ್ರಸಂಗ ಬರಬಾರದು ಅಂತ ತಕ್ಷಣದಲ್ಲಿ ರುದ್ರದೇವರಿಗೆ ಹೇಳಿಬಿಟ್ರಂತೆ, ಈ ಕ್ಷಣದಲ್ಲಿ ಮನೆ ಖಾಲಿ ಮಾಡಿಬಿಡ್ಬೇಕು, ನಾವು ಇರಬಾರ್ದು, ಕೈಲಾಸ ಕೊಡು, ನಮ್ಮ ಮನೆಗೆ ನಾವು ಹೊರಟೋಗ್ಬೇಕು ಅಂತ. ರುದ್ರದೇವರು ಹೇಳಿದ್ರಂತೆ, ಇಲ್ಲ ನಾವು ಒಮ್ಮೆ ಬಿಟ್ಟು ಬಂದ್ಮೇಲೆ ನಾನು ಅಲ್ಲಿಗೆ ಹೋಗಲ್ಲ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರು, ಹೋಗೋದಾದ್ರೆ ಕಾಶಿಗೆ ಹೋಗೋಣ ಅಂತ. ಆದ್ರೆ ಕಾಶಿ ಸಮೃದ್ಧವಾಗಿರ್ತಕ್ಕಂಥ ನಗರ, ಜಾಗ ಇಲ್ಲ, ಏನು ಮಾಡಬೇಕು ಅಂದ್ರು. ತಕ್ಷಣದಲ್ಲಿ ಒಂದು ಭೂತಗಣಕ್ಕೆ ಹೇಳ್ತಾ ಇದ್ದಾರೆ, ಹೋಗೋ ಕಾಶಿಯನ್ನ ಖಾಲಿ ಮಾಡಿಸೋ, ನಾನಲ್ಲಿ ಬರಬೇಕು ಅಂದ್ರು. ಆ ಭೂತಗಣ ಒಬ್ಬ ಕ್ಷೌರಿಕನ ಸ್ವಪ್ನದಲ್ಲಿ ಹೋಗ್ತಕ್ಕಂಥವನಾಗಿ ನನಗೆ ಒಂದು ಗುಡಿಯನ್ನು ನಿರ್ಮಾಣ ಮಾಡು, ಸರ್ವಾಭಿಷ್ಟವನ್ನ ಕೊಡ್ತೇನೆ ಅಂತ ಸ್ವಪ್ನದಲ್ಲಿ ಹೇಳಿಬಿಟ್ಟ. ಅವನು ಹೋಗಿ ರಾಜನಿಗೆ ಹೇಳಿದ. ರಾಜ ಒಂದು ದೊಡ್ಡ ದೇವಸ್ಥಾನವನ್ನ ಕಟ್ಟಿಬಿಟ್ಟ. ಜನಗಳು ಬಂದು ಕ್ಯೂ ನಿಂತು ಬಿಟ್ಟಿದ್ದಾರೆ. ಆ ಭೂತಕ್ಕೆ ಒಂದು ಕಾಯಿ ಉರುಳಿಸಿದ್ರೆ ಸಾಕು, ಮಕ್ಕಳು ಬೇಕು ಅಂದ್ರೆ ಮಕ್ಕಳು, ಮದುವೆ ಮುತ್ತು ರತ್ನ ಏನೇನು ಬೇಕೋ ಎಲ್ಲ ಸಿಗ್ತಾ ಇದೆ. ರಾಣಿನೂ ಬಂದು ನನಗೊಂದು ಮಗ ಬೇಕು ಅಂತ ಸೇವೆ ಮಾಡೋದು, 8 ದಿವಸ ಆದ್ರೂ ಏನೂ ಕೊಡ್ಲಿಲ್ಲ. ಕೋಪ ಬಂದು ಬಿಡ್ತಾರೆ ರಾಜನಿಗೆ, ಎಲ್ಲ ಊರ್ನವ್ರಿಗೆಲ್ಲ ವರ ಕೊಡ್ತಾ ಇದೆಯಾ, ನನ್ನ ಹೆಂಡತಿಗೆ ಯಾಕೆ ಕೊಡ್ಲಿಲ್ಲ, ದೇವಸ್ಥಾನ ಕೆಡವಿಯಿಂದ. ಮರುಕ್ಷಣದಲ್ಲಿ ಭೂತಗಣ ಅತ್ಯಂತ ಕೋಪದಿಂದ ಇಡೀ ಕಾಶಿಯನ್ನೇ ಇವತ್ತಿನಿಂದ 7 ದಿವಸದೊಳಗೆ ಇಲ್ಲಿ ಯಾರು ಇರುಕೊಡೋದು ಇದ್ರೆ ಕಾಶಿ ಪಟ್ಟಣ ಭಸ್ಮವಾಗುತ್ತೆ ಎಂದು ಬಿಟ್ಟ. ಮರುಕ್ಷಣದಲ್ಲಿ ಗೋಮತಿ ತೀರಕ್ಕೆ ಹೊರಟು ಬಿಟ್ರು. ಆ ರಾಜ ಪರಿವಾರ ಸಮೇತ ಕಾಶಿ ಖಾಲಿ ಆಗೋಯ್ತು. ಸ್ವಾಮಿ ಬರ್ಬೋದು ಅಂದ್ರು. ತಕ್ಷಣದಲ್ಲಿ ರುದ್ರದೇವರ ಬಂದು ಕಾಶಿಯಲ್ಲಿ ಕೂತವರು ಇವತ್ತು ಎದ್ದಿಲ್ಲ ಅಂತ ಪುರಾಣ ಹೇಳ್ತಾ ಇದೆ. ಯಾಕೆ? ಅವಿನಾಶ ಕ್ಷೇತ್ರ ಅಂತ. ಆದ್ದರಿಂದ ಕಾಂತಾರೇಚ ಯಥೈಕಾಂತೆ ಸ್ವಕಾಂತಂ ಭಜತೆ ಸತಿ. ಹೇಗೆ ಏಕಾಂತದಲ್ಲಿ ರುದ್ರದೇವನ ತಾನು ಭಜನೆ ಮಾಡ್ತಕ್ಕಂಥವಳಾಗ್ತಾಳೋ ಹಾಗೆ ನೀನೂ ಕೂಡ ಭಜನೆ ಮಾಡ್ತಕ್ಕಂಥವನಾಗು ಎಂಬುದಾಗಿ ಹೇಳ್ತಾ, ಇಂತಿಯಾವ ಪರ್ವತದಲ್ಲಿ ಪೈಲ ಮುನಿಗಳು ಆ ಪರ್ವತದಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ಆ ಪೈಲ ಮುನಿಗಳಿಗೆ ಹೇಳ್ತಾ ಇದ್ದಾರೆ, ನೀವು ಕೈಲಾಸ ಪರ್ವತದಲ್ಲಿ ಆ ದೀಪಾವಳಿಯನ್ನ ಮಾಡ್ತಕ್ಕಂಥವರಾಗಿ ರುದ್ರದೇವರ ಅನುಗ್ರಹ ಮಾಡ್ತಾರೆ ಅಂತ. ಪೈಲ ಮುನಿಗಳು ಹೇಳಿದ್ರಂತೆ, ಇಲ್ಲ ನಾನು ಭೂಲೋಕಕ್ಕೆ ಹೋಗ್ತೇನೆ, ಇದೇ ದೀಪವನ್ನ ರಾಜರ ಬೃಂದಾವನದ ಮುಂದೆ ಹಚ್ಚುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅತೇವ ಬಂದು ಸೋದಾಕ್ಷೇತ್ರದಲ್ಲಿ ಆ ಬೃಂದಾವನದ ಮುಂದೆ ದೀಪಗಳ ಸಮೂಹವನ್ನ ಹತ್ತಕ್ಕಂಥವರಾಗಿದ್ದಾರೆ. ಇದರಿಂದ ಏನು ತೋರಿಸ್ತಾ ಇದ್ದಾರೆ? ಶೇಷೋತ ಪೈಲಂ ಮುನಿಮಾಭಿಷತ್ತದ ವಿಷಸ್ಸುಮಂತಮಪಿ ವಾರಿಣಿಂ ಮನಿಂ ಬ್ರಹ್ಮಾವಿಷಂ ತಮತ ವೈಶಂಪಾಯನಂ. ಯಾವ ಸುಮಂತು, ಜೈಮಿನಿ, ವೈಶಂಪಾಯನ ಇತ್ಯಾದಿ 4 ಜನ ಋಷಿಗಳು ಏನಿದ್ದಾರೋ ಅವರಲ್ಲಿ ಶೇಷ, ಗರುಡ, ಬ್ರಹ್ಮ, ಇಂದ್ರದೇವರು ಆವಿಷ್ಠರಾಗಿರ್ತಕ್ಕಂಥವರು. ಅಂದ ಮೇಲೆ ಪೈಲ ಮುನಿಗಳಲ್ಲಿ ಇರ್ತಕ್ಕಂಥ ಶೇಷದೇವರೂ ಕೂಡ ಈ ಬೃಂದಾವನದಲ್ಲಿ ಬಂದು ದೀಪವನ್ನು ಹಚ್ತಾ ಇದ್ದಾರೆ. ಕೈಲಾಸದಲ್ಲಿ ಹಚ್ಚಲಿಲ್ಲ ಅನ್ನಬೇಕಾದ್ರೆ ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ಫಲ ಇಲ್ಲಿ ಬರ್ತಾ ಇದೆ ಅನ್ನಬೇಕಾದ್ರೆ ಶೇಷ, ಗರುಡ, ರುದ್ರಾದಿಗಳು ಬಂದು ಭಜನೆ ಮಾಡ್ತಕ್ಕಂಥ ತಮ್ಮ ಇಷ್ಟಾರ್ಥಗಳನ್ನು ಪಡಿತಕ್ಕಂಥ ಕ್ಷೇತ್ರ, ಅವರಿಗೆ ಪ್ರತಿಮಾ ರೂಪ ಬೃಂದಾವನ ಎಂಬತಕ್ಕಂಥ ಅದನ್ನು ಸೂಚನೆ ಮಾಡ್ತಾ ಇದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಕ್ಕಂಥವರಾಗಿದ್ದಾರೆ. ಕೇವಲ ಒಂದು ಸಾಸಿವೆ ಕಾಳಿನಷ್ಟು ಪಾಪ ಇದ್ದರೂ ಕೂಡ ದೇವತೆಗಳನ್ನು ಕಳಕೊಳ್ಳೋಕ್ಕೋಸ್ಕರವಾಗಿ, ಋಷಿಗಳು ಕಳಕೊಳ್ಳೋಕ್ಕೋಸ್ಕರವಾಗಿ ಪ್ರಾರಬ್ಧದ ಉಪಮರ್ದಕ್ಕೆ ಇಲ್ಲಿ ಬರ್ತಕ್ಕಂಥವರಾಗಿ ತಾವು ರಾಜರ ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಎನ್ನಬೇಕಾದ್ರೆ ಮನುಷ್ಯರು ಬಂದ್ರೆಷ್ಟು ಬಿಟ್ರೆಷ್ಟು ಅಂದ್ರು. ಆದ್ದರಿಂದ ದೇವತೆಗಳು, ಋಷಿಗಳು ಬಂದು ಪ್ರತಿ ಕ್ಷಣದಲ್ಲಿ ರಾಜರನ್ನ ಭಜನೆ ಮಾಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಯಾರ್ಯಾರಿಗೆ ಆ ದೇಹದಲ್ಲಿ ಬರ್ತಕ್ಕಂಥ ಅಪಾಯಗಳೇ ಇದೆ, ಅಪಮೃತ್ಯು ಇತ್ಯಾದಿಗಳು, ಶ್ರೇಯಸ್ಸಾಗಬೇಕು ಎಂಬತಕ್ಕಂಥವ್ರು ಎಲ್ಲರೂ ಕೂಡ ಅಪಮೃತ್ಯು ಪರಿಹಾರಕ್ಕೋಸ್ಕರವಾಗಿ ಬೃಂದಾವನವನ್ನು ಸೇವೆ ಮಾಡಿದ ಪಕ್ಷದಲ್ಲಿ ವಾಯು ಪ್ರವೇಶನೋಪಾಯಂ ತವಾಯು ಹೃದಯೇ ಭಯಂ. ವಾಯು ಪ್ರವೇಶನ ಅಂತ ಕೇಳಿದ್ರೆ ವಾಯುದೇವರು ಸ್ಥಿರವಾಗಿ ದೇಹದಲ್ಲಿ ನಿಲ್ತಕ್ಕಂಥ ಕಾರ್ಯವನ್ನು ನಾನು ಮಾಡ್ತೇನೆ. ಯಾಕೆ? ವಾಯುದೇವರು ಈ ದೇಹವನ್ನು ಬಿಡ್ತೇನೆ ಅಂತ ಹೊರಟರೂ ಕೂಡ ರಾಜರು ನಿಲ್ಲಿಸ್ತಕ್ಕಂಥವರಾಗಿ ಆಯುಸ್ಸನ್ನು ಕೊಡಿಸ್ತಕ್ಕಂಥವರಾಗಿದ್ದಾರೆ. ಅಂದಮೇಲೆ ಆ ಹಂಸ ಮಂತ್ರ ಜಪವನ್ನು ಮಾಡಿ
ಶ್ವಾಸ ನಿಯಾಮಕರೇ ವಾಯುದೇವರು ಮಾಡ್ತಕ್ಕಂಥ ಕೆಲಸವನ್ನ ರಾಜರು ಮಾಡ್ತಕ್ಕಂಥವರಾಗ್ತಾರೆ. ಆದ್ದರಿಂದ ಈ ರೀತಿಯಾಗಿ ಆಯಸ್ಸು ಬೇಕು ಎಂಬತಕ್ಕಂಥವರು ಯಾವ ವಾಯುದೇವರಂತೆಯೇ ರಾಜರನ್ನ ಭಜನೆ ಮಾಡ್ತಕ್ಕಂಥವರಾಗಬೇಕು ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ವಾಯು ಪ್ರವೇಶನೋಪಾಯಂ ತವಾಯು ವೃದ್ಧಿಯ ವಯಂ ಕುರ್ಮಃ ಎಂಬುದಾಗಿ ಹೇಳ್ತಾ ಇಂಥ ವಿಪ್ರ ಪ್ರಕರಣವನ್ನು ಮುಗಿಸ್ತಕ್ಕಂಥವರಾಗಿ ನಂತರದಲ್ಲಿ ಯಾವ ಲಕ್ಷ್ಮೀಪತಿ ಪ್ರಕರಣವನ್ನು ಪ್ರಾರಂಭ ಮಾಡ್ತಾರೆ. ಕೂರ್ಮಾವತಾರೇಣ ಪೂರ್ಣಾಶಾ ಪೂರಿತಾಚಿತ ಸುಪರ್ವಾಣ ಸ್ವಪರ್ಣೇನ ಕಾದ್ರವೇಯಾನ ಚೋದ್ರುತ ತಥಾ ಸುಧಾ ಸುತಶ್ಚಾಯಂ ಕುತಾಕತ್ರ ಸಮುದ್ರತಃ ತಸ್ಮಾತ್ ವೃತಾಕೃತಶ್ಚೇಯಂ ಮತ್ಕೃತಾ ಮಾಸ್ತುತೆ ಸುತ ಶ್ರೀಮದ್ ಬೃಂದಾವನಂ ಭೂಮೋ ಸೋಮವದ್ರಂಜನಂ ದಿಶಃ ಕೋ ಮಹಾನ್ನ ಸ್ತುತಿಂ ಕುರ್ಯಾನ್ ನೋ ಮನ ಪ್ರಿಯಕಾರಕಃ ಮಹಾನ್ ದರ್ಶನಂ ನೈವ ಕುರ್ಯಾನ್ ಮೂಢಂ ವಿನಾ ಕೋ ಮಹಾಂ ದರ್ಶನಂ ನೈವ ಕುರ್ಯಾನ್ ಮೂಢಂ ವಿನಾ ಮಮ ಹೇನಂದನ ತವ ವ್ಯಾಖ್ಯಾನಾದ ಕಂದಾಶನ ಸಮೇ ಶತಾನಂದ ಸಲೋಕೇಪಿ ಶತಾನಂದ ವಿವರ್ಧಕಃ. ಯಾವ ಕೂರ್ಮರೂಪರಿಂದ ಅವತಾರ ಮಾಡಿ ಅಮೃತ ಕಾಲದಲ್ಲಿ ದೇವತೆಗಳ ಇಷ್ಟವನ್ನು ಹೇಗೆ ಪರಿಪೂರ್ಣ ಭಗವಂತ ಮಾಡಿದನೋ, ಗರುಡ ಹೇಗೆ ಸರ್ಪಾದಿಗಳನ್ನು ತಿನ್ನದೆ ಅವರನ್ನು ಉದ್ಧಾರ ಮಾಡ್ತಕ್ಕಂಥವನ ಅದನ್ನು ಕಷ್ಟ ಕಾಲದಲ್ಲಿ, ಹಾಗೆ ಈ ಬ್ರಾಹ್ಮಣನಿಗೆ ಬಂದಿರತಕ್ಕಂಥ ವಿಪ್ರನಿಗೆ ಬಂದಿರತಕ್ಕಂಥ ಕಷ್ಟ ಕಾಲದಲ್ಲಿ ಎಲ್ಲ ಕಷ್ಟವನ್ನು ಕೂಡ ಅಪಮೃತ್ಯಾದಿಗಳನ್ನು ನಾನು ಪ್ರಾರಬ್ಧ ಕರ್ಮವನ್ನ ಪರಿಹಾರವನ್ನು ಮಾಡ್ತಕ್ಕಂಥವಾಗಿ ನನ್ನಿಂದ ವೃದ್ಧತನಾಗಿದ್ದಾನೋ, ಆದ್ದರಿಂದ ಈ ಕೃತಿ ಎಂಬತಕ್ಕಂಥದ್ದು ವಿಪ್ರನ ಕೃತಿಯಲ್ಲ, ನನ್ನದೇ ಕೃತಿ ಎಂಬತಕ್ಕಂಥದ್ದಾಗಿ ಲಕ್ಷ್ಮೀಪತಿ ನೀನು ತಿಳಿತಕ್ಕಂಥವನಾಗು. ನನ್ನ ಬೃಂದಾವನ ಎಂಬತಕ್ಕಂಥದ್ದು ಸೋಮವದ್ರಂಜನಂ ದಿಚಃ ಅಂದ್ಬಿಟ್ರು. ಕೇವಲ ಚಂದ್ರನಂತೆ ದಿಕ್ಕಗಳಿಗೆ ಬೆಳಗಿಸ್ತಾದ್ದು ಅಂತ ತಿಳ್ಕೊಂಬೇಡ. ಸೋಮವದ್ರಂಜನಂ ದಿಶಃ ಅಂತ ಕೇಳಿದ್ರೆ ಆ ಚಂದ್ರ ಹೇಗೆ ಸಕಲವಾಗಿರ್ತಕ್ಕಂಥ ಸಸ್ಯಗಳಿಗೆ ಅಮೃತವನ್ನ ಪಾನ ಮಾಡಿಸ್ತಾನೋ, ಯಾಕೆ ಓಷಧ ಯತ್ಸಮ್ಮದಂತೆ ಬದಂತೆ ಸೋಮೇ ಏನ ಸಹರಾಜ್ಞ. ಆ ಚಂದ್ರನ ಕಿರಣಗಳಲ್ಲಿ ಅಮಾವಾಸ್ಯ ದಿವಸ ರಾತ್ರಿ ವಾಯುದೇವರ ಪ್ರವೇಶ ಮಾಡ್ತಾರೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮಾತನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಆ ವಾಯುದೇವರ ಪ್ರವೇಶ ಮಾಡಿ ಸಕಲವಾಗಿರ್ತಕ್ಕಂಥ ಜೀವರಾಶಿಗಳಲ್ಲಿ ಪ್ರವೇಶ ಮಾಡ್ತಾರೆ, ಧಾನ್ಯಗಳಲ್ಲಿ ಪ್ರವೇಶ ಮಾಡ್ತಾರೆ, ವೃಕ್ಷಗಳಲ್ಲಿ ಪ್ರವೇಶ ಮಾಡ್ತಾರೆ. ಅತೇವ ಅಮಾವಾಸ್ಯೆ ರಾತ್ರಿ ಧಾನ್ಯವನ್ನ ಹನನ ಮಾಡತಕ್ಕಂಥ ಬೇಯಿಸ್ತಕ್ಕಂಥ ಕೃತಿಗಳನ್ನ ಮಾಡಬಾರದು, ಯಾವುದೇ ಪ್ರಾಣಿಯನ್ನ ಸಂಹಾರ ಮಾಡಬಾರದು, ವೃಕ್ಷಗಳ ಛೇದನ ಮಾಡಬಾರದು. ಯಾಕೆ? ಅದು ವಾಯು ಹತ್ಯೆಗೆ ಸಮಾನ ಅಂತ ಹೇಳಿದ್ದಾರೆ. ಇಂಥ ಯಾವ ವಾಯುದೇವರು ಆ ರಾತ್ರಿ ಸಕಲ ಸಸ್ಯಗಳಲ್ಲಿ ಇದ್ದು ಅಮೃತತ್ವವನ್ನ ಕೊಡ್ತಕ್ಕಂಥವರಾಗ್ತಾರೆ, ಹೇಗೆ ಸೋಮಾಂತರ್ಗತನಾಗಿರ್ತಕ್ಕಂಥ ವಾಯು ಸಕಲ ಜೀವರಾಶಿಗಳಿಗೆ ಅಮೃತವನ್ನ ಕೊಟ್ಟು ಜೀವರಾಶಿಗಳ ಇರುವಿಕೆಗೆ ಜೀವನಕ್ಕೆ ಕಾರಣವಾಗಿದ್ದಾನೋ, ಹಾಗೆ ನನ್ನ ಬೃಂದಾವನ ಸಕಲ ಜೀವರಾಶಿಗಳಿಗೆ ಅಮೃತ ರೂಪದಂತಿರ್ತಕ್ಕಂಥ ಜ್ಞಾನವನ್ನ ಪಾನ ಮಾಡತಕ್ಕಂಥದ್ದಾಗಿ 10 ದಿಕ್ಕುಗಳಲ್ಲಿರ್ತಕ್ಕಂಥ ಭಕ್ತರನ್ನ ರಕ್ಷಣೆ ಮಾಡತಕ್ಕಂಥ ಈ ಬೃಂದಾವನ ಎಂಬತಕ್ಕಂಥದ್ದನ್ನ ಮೂಢರು ಬಿಟ್ಟು ಯಾವ ವಿವೇಕಿ ತಾನೇ ನನ್ನ ದರ್ಶನ ಮಾಡೋದಿಲ್ಲ, ಯಾವ ವಿವೇಕಿ ಭಜನೆ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿ, ಹೇ ಲಕ್ಷ್ಮೀಪತೆ, ನಿನ್ನ ಯಾವ ವ್ಯಾಖ್ಯಾನದ ನಾದ ಎಂಬತಕ್ಕಂಥದ್ದು ಕೇವಲ ಮುನಿಯಾಗಿರ್ತಕ್ಕಂಥ ನಾನು ಸತ್ಯಲೋಕದಲ್ಲಿ ಇದ್ದರೂ ಕೂಡ ನನಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು ಎಂಬುದಾಗಿ ಹೇಳ್ತಾ, ಅಹಮಾನಂದ ಮುನಿನ ಸದಾನಂದ ಪ್ರಸಂಗಿನ ಸಹನಾನಾ ವಿದಾಗಾತಾಸೀನಾತಸ್ತಸ್ಮರಮ್ಯ ತದ್ದರ್ಶನೋದ್ಬುದ್ಧ ಹೃದ ಸಂಸ್ಕಾರ ಶುದ್ಧ ಸಾತ್ವಿಕ ಬದ್ಧ ಸೌಹೃದ ತತ್ಪಾದ ಪದ್ಬೇಕಂ ಪತಿತೋಸ್ಮ್ಯಹೋ. ಇನ್ನ ಮುಂದಿನ ವಿಪ್ರ ಪ್ರಕರಣದಲ್ಲಿ ಹೇಳ್ತಾ, ಯಾವ ಅಹಂ ಆನಂದ ಮುನಿನ ಸದಾನಂದ ಪ್ರಸಂಗಿನ, ನಾನು ಯಾವಾಗಲೂ ಆನಂದ ತೀರ್ಥರ ಜೊತೆ ಇರ್ತಕ್ಕಂಥವನಾಗ್ತೇನೆ, ನಾನಾ ವಿಧವಾಗಿರ್ತಕ್ಕಂಥ ಶುದ್ಧಿಕ್ತವಾಗಿದ್ದ ಭಗವಂತನ ಮಹಿಮೆಯನ್ನು ಅವರ ಜೊತೆ ಸ್ಮರಣೆ ಮಾಡ್ತಕ್ಕಂಥವನಾಗ್ತೇನೆ. ಇಂಥ ಯಾವ ಆನಂದ ಮುನಿಗಳನ್ನ ನೋಡಿದಾಗ ನನಗೆ ಆ ಹೃದಯದಲ್ಲಿ ಅತ್ಯಂತ ಶುದ್ಧವಾದ ಸಂಸ್ಕಾರ ಒಳಗೆ ಉದ್ಭೂತವಾಗಿದೆ. ಇಂಥ ಸಾತ್ವಿಕಾದ ಸಂಸ್ಕಾರ ಬಂದಿರತಕ್ಕಂಥ ಕಾಲದಲ್ಲಿ ನಾನು ಅವರ ಪಾದದಲ್ಲಿ ಬೀಳ್ತಕ್ಕಂಥವನಾಗಿದ್ದಾನೆ ಅಂತ ಹೇಳ್ತಕ್ಕಂಥವರ ರಾಜರು ಮುಂದೆ ಒಂದು ವಿಶೇಷಣ ಕೊಡ್ತಾರೆ, ಅಹೋ ಅಂತ ಹೇಳಿದರು. ಬರೀ ನಾನು ಆನಂದ ತೀರ್ಥರ ಪಾದದಲ್ಲಿ ಬೀಳ್ತೇನೆ ಅಂತ ಹೇಳಿದ್ರೆ ಸಾಕಾಗಿತ್ತು, ಅಹೋ ಅಂತ ಯಾಕೆ ಬೇಕು ಅಂತ ಪ್ರಶ್ನೆ ಬರ್ತದೆ. ಯಾಕೆ? ಸಕನಂತೆ ನಾನು ವಾಯುದೇವರಿಗೆ ಇರ್ತಕ್ಕಂಥವನು ಅಂತ ರಾಜರು ಹೇಳಿಕೊಳ್ತಕ್ಕಂಥವರಾಗಿದ್ದಾರೆ. ಇದೇ ಅಧ್ಯಾಯದಲ್ಲಿ ಮುಂದೆ ನನ್ನ ಬೃಂದಾವನದಲ್ಲಿ 4 ಹನುಮ ಭೀಮ ಮಧ್ವ ನನ್ನ ಮೂರ್ತಿಗಳು ಇರ್ತಕ್ಕಂಥದ್ದು ಸಾಕ್ಷಾತ್ತಾಗಿ, ಯಾಕೆ ಸಮಾನಾಧಿಕರಣವನ್ನು ಸೂಚನೆ ಮಾಡ್ತಕ್ಕಂಥದ್ದು ಎಂಬುದನ್ನು ಅವರೇ ಸ್ಪಷ್ಟವಾಗಿ ಇದೇ ಆಖ್ಯಾನದಲ್ಲಿ ಸಾಮ್ಯತ್ವವನ್ನು ಹೇಳೋ ಕಾಲದಲ್ಲಿ ಅವರು ಇವ್ರಿಗೂ ಸಾಮ್ಯ ಇದ್ದ ಮೇಲೆ ನಮಸ್ಕಾರ ಯಾಕೆ ಮಾಡಿದರು
ಅಂತ ನಾಳೆ ನೀವು ಪ್ರಶ್ನೆ ಕೇಳ್ತೀರಿ. ಅದಕ್ಕೇನೆ ನಮಸ್ಕಾರ ಮಾಡಿದ ತಕ್ಷಣ ಅಹೋ ಅಂತ ಪದ ಹಾಕಿದ್ರು. ಅದಕ್ಕೆ ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸ್ತಕ್ಕಂಥವರಾಗ್ತಾರೆ. ಆಚಾರ್ಯ ಸಮತ್ವೇಪಿ ಸ್ವಸ್ಯ ದರ್ಶನೋದ್ಭೂತ ಹೃದ ಸಂಸ್ಕಾರತ್ವಂ ತದಾ ಸ್ವಪ್ರಸಾದಾಪ್ತ ಸುಬುದ್ಧಿತ್ವಂ ವೇದ ವೇದಸ್ಯಾಪಿ ಯುಕ್ತಂ ಪೂರ್ವರ್ಜೂನಾಂ ಉತ್ತಮ ರುಜ್ವಾನುಗ್ರಹತ್ವಾದಿತಿ ಭಾವ ಪದವಿ ಪ್ರಯುಕ್ತ ಆದಿತ್ಯ ಎಂಬುದನ್ನ ಸ್ಪಷ್ಟವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾಕೆ ಅಹೋ ಆಶ್ಚರ್ಯ, ಲೋಕದಲ್ಲಿ ಗುರುವಿಗೆ ಶಸ್ಯ ನಮಸ್ಕಾರ ಮಾಡಿದ್ರೆ ಏನು ಆಶ್ಚರ್ಯ ಅಂತಾರ? ಯಾರು ಹೇಳಲ್ಲ. ಆದ್ರೆ ಇಬ್ಬರು ಸಮಾನ ಸ್ಕಂದರು ಒಬ್ರು ಒಬ್ಬರಿಗೆ ನಮಸ್ಕಾರ ಮಾಡಿದ್ರೆ ಇದೇನಿದು ನಮಸ್ಕಾರ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಅವನದು ಉತ್ತರ ಕೊಡಬೇಕು. ಏನಂತ? ಇಲ್ಲ, ಇವತ್ತು ನಾನು ಅವನಿಗೆ ಬ್ರಾಹ್ಮಣ ಅಂತ ಮನೇಲಿ ಕರೆದಿದ್ದೀನಿ, ಇಲ್ಲ ಬ್ರಹ್ಮಚಾರಿ ಅಂತ ಕರೆದಿದ್ದೀನಿ, ಅದಕ್ಕೋಸ್ಕರ ಅವನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಒಂದು ಕಾರಣ ಕೊಡಬೇಕು. ಆದ್ದರಿಂದ ಸಮಾನ ಸ್ಕಂದನಾಗಿರ್ತಕ್ಕಂಥ ನಾನು ಇವತ್ತು ಆನಂದ ತೀರ್ಥರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಅಹೋ ಆಶ್ಚರ್ಯವು. ಯಾಕೆ? ಇಬ್ರು ಕೂಡ ತಯೋ ಸಮಗುಣತ್ವ ಟೀಕಾರಾಯರು ಸ್ಪಷ್ಟವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ದ್ರಷ್ಟಶ್ಚ ಸರ್ವ ವಿದ್ಯಾನಾಂ, ಸಕಲವಾಗಿರ್ತಕ್ಕಂಥ ವೇದದ ರುಕ್ಕಗಳಿಗೆ ವಾಯುದೇವ ಬ್ರಹ್ಮದೇವರೇ ಪ್ರಥಮ ಋಷಿ ಅಂತ ಹೇಳ್ತಕ್ಕಂಥ ಕಾಲದಲ್ಲಿ ವಾಯುದೇವರ ಬಗ್ಗೆ ಅಲ್ಲಿಲ್ಲ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಕ್ಕಂಥವರಾಗಿದ್ದಾರೆ. ವ್ಯಾಖ್ಯಾತೋ ಬ್ರಹ್ಮಣ ಮರುತು, ಬ್ರಹ್ಮ ಅಂತ ಹೇಳಿದ್ರಿಂದ ಅದರ ಉಪಲಕ್ಷಣತೆಯ ಸಕಲ ಋಷಿಗಳು ಬರ್ತಾರೆ ಎಂದುಬಿಟ್ರು. ಸಕಲ ಋಷಿಗಳು ಸಕಲ ಮಂತ್ರಗಳಿಗೆ ಋಷಿ ಎಂಬುದಾಗಿ ಟೀಕಾರಾಯರು ವ್ಯಾಖ್ಯಾನ ಮಾಡ್ತಕ್ಕಂಥವರಾಗಿದ್ದಾರೆ. ಅಂದಮೇಲೆ ಸರ್ವರೂ ಕೂಡ ಸಮಗುಣದಿಂದ ಕೂಡಿರ್ತಕ್ಕಂಥವರು ಅನ್ಬೇಕಾದ್ರೆ ಒಬ್ಬರಿಗೆ ಹೇಗೆ ನಮಸ್ಕಾರ ಕೂಡತ್ತೆ ಅಂತ ಕೇಳಿದ್ರೆ ನಮ್ಮಲ್ಲಿ ಉಂಟು ಅಂತ ರಾಜರು ಹೇಳ್ತಾ ಇದ್ದಾರೆ. ಯಾಕೆ? ಯಾವ ಪದವಿ ಪ್ರಯುಕ್ತ ಆದಿತ್ಯ ಅಂದ್ರು. ಹೇಗೆ ಪದವಿ ಪ್ರಯುಕ್ತ ಅಂತ ಕೇಳಿದ್ರೆ ಇಬ್ಬರು ಒಬ್ಬರೇ ಗುರುಗಳಲ್ಲಿ ಓದ್ತಕ್ಕಂಥವರಾಗಿದ್ದಾರೆ, ಸಮಾನ ವಯಸ್ಕರು, ಸಮಾನ ವಿದ್ಯೆ ಇದೆ. ಇಬ್ಬರಿಗೂ ಅಟ್ಟಮಟ್ಟದಲ್ಲಿ ಆಶ್ರಮ ಆಗ್ತದೆ. ಒಬ್ಬರಿಗೆ ಒಂದು ದಿವಸ ಮುಂಚೆ ಆಗ್ತದೆ. ಯದ್ಯಪಿ ಇಬ್ಬರು ಸಮಾನ ವಿದ್ಯೆ ಸಮಾನ ಗುರುಗಳಲ್ಲಿ ಓದಿರ್ತಕ್ಕಂಥದ್ದು ಎಲ್ಲವೂ ಇದ್ದರೂ ಒಂದು ದಿವಸ ಯಾರಿಗೆ ಆಶ್ರಮ ಮುಂಚೆ ಆಗಿರುತ್ತೋ ಅವರಿಗೆ ನಮಸ್ಕಾರ ಮಾಡ್ತಾರೆ. ಇಬ್ರು ಸಮಗುಣದಿಂದ ಕೂಡಿದ್ದರೂ ಯಾಕೆ ನಮಸ್ಕಾರ ಅಂತ ಕೇಳಿದ್ರೆ ಒಂದು ದಿವಸ ಮುಂಚಿತವಾಗಿದ್ದರಿಂದ. ಹಾಗೆಯೇ ಬ್ರಹ್ಮದೇವರು ಪದವಿ ಪ್ರಯುಕ್ತ ಆದಿತ್ಯರಾದ್ದರಿಂದ ನಮ್ಮಲ್ಲಿ ರುಜುಗಳಲ್ಲಿ ಯಾವ ಹಿಂದಿನ ರುಜು ಮುಂದಿನವರಿಗೆ ನಮಸ್ಕಾರ ಎಂಬತಕ್ಕಂಥದನ್ನು ಮಾಡತಕ್ಕಂಥದ್ದನ್ನ ಇಟ್ಕೊಂಡಿದ್ದೇವೆ. ಆದ್ದರಿಂದ ನೀವೇನು ತಿಳ್ಕೋಬೇಕಾಗಿಲ್ಲ, ಇದೇ ಆಶ್ಚರ್ಯ ಅಂದ್ರು. ಯಾಕೆ? ಇಬ್ಬರೂ ಸಮರಾದರೂ ನಮ್ಮ ನಮಕ ಭಾವ ಎಂಬತಕ್ಕಂಥದ್ದು ನಾವು ಉಳಿಸ್ಕೊಂಡಿದ್ದೇವೆ. ಆದ್ದರಿಂದ ಆಶ್ಚರ್ಯ ಎಂಬುದಾಗಿ ಪದಪ್ರಯೋಗವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಇನ್ನು ಅಹೋ ಅಂತ ಯಾಕೆ ಪ್ರಯೋಗ ಮಾಡಿದ್ರು ಅಂತ ಕೇಳಿದ್ರೆ ಈ ನಮಸ್ಕಾರವನ್ನ ನೋಡಿ ಕೆಲವರು ಏನ್ ಹೇಳ್ತಾರೆ, ಅಲ್ರಿ ಅವರೇ ಹೋಗ ಆನಂದ ತೀರ್ಥರು ಕಾಲಿಗೆ ಬಿದ್ದಲ್ಲಿ ಇವ್ರಂಗ್ ಸಮ ಆಗ್ತಾರೆ, ಆದ್ರಿಂದ ಸಮ ಅಲ್ಲ ಅಂತ ತಾವು ಹಾಹಾಕಾರವನ್ನು ಮಾಡ್ತಾರೆ. ಅದಕ್ಕೆ ಅಹೋ, ನಾವು ಸಮಗುಣ ಅನ್ನೋ ಜ್ಞಾನವೇ ಇಲ್ಲದೆ ಕೂಗಾಡ್ತಾ ಇದಾರಲ್ಲ, ಅಹೋ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಸಾಮ್ಯವನ್ನ ತಿಳಿದಿರೋನು, ಶಾಸ್ತ್ರವನ್ನು ಓದಿರೋನು ಈ ಮಾತಾಡ್ತಾ ಇದ್ದಾನಲ್ಲ, ಅದಕ್ಕೆ ಅಹೋ. ಸಮಾನಾಂ ವಿಷಮ ಪೂಜಾ ವಿಷಮಾನಂ ಸಮಾತತ ಎಂಬಂತೆ ಸಮಕಕ್ಷದಲ್ಲಿ ಇರ್ತಕ್ಕಂಥವರಿಗೆ ಸಮಗುಣದಿಂದ ಕೂಡಿರ್ತಕ್ಕಂಥ ಸಮವಾದ ಪೂಜೆ ಮಾಡಬೇಕು ಅಂತ ಮಧ್ವಾಚಾರ್ಯರೇ ತಿಳಿಸಿದ್ರೂ ಕೂಡ ಇವರು ಕೂಗಾಡ್ತಾ ಇದ್ರಲ್ಲ, ಅಹೋ ಆಶ್ಚರ್ಯವು ಅಂತ ತೋರಿಸ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಇದೇ ನನ್ನ ಕೃತಿಯನ್ನ ಪ್ರಮಾಣ ಅಂತ ಒಪ್ಪಿರ್ತಕ್ಕಂಥವರ ಮುಂದೆ ಹನುಮ ಭೀಮ ಮಧ್ವ ಸಾಮ್ಯದಿಂದ ನಾನು ಕೂತಿರ್ತಕ್ಕಂಥವನಾಗ್ತೇನೆ ಅಂತ ನಾನು ಈ ಗ್ರಂಥದಲ್ಲಿ ಹೇಳಿಕೊಂಡೇ ಇದ್ದೇನೆ. ಇದೇ ಅಧ್ಯಾಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಮಂಗಳಾರತಿ ಹೊಡ್ತಾ ಸಮಾನಾಧಿಕರಣವನ್ನು ಕೇಳ್ತಾ ಈ ನಮಸ್ಕಾರದ ಪ್ರಕರಣದಲ್ಲಿ ಮಾತ್ರ ಅಲ್ಲ ಅಂತ ಹೇಳ್ತಾರಲ್ಲ, ಅಹೋ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನ ಇದೇ ಮುಂದಿನ ಇದೇ ಅಧ್ಯಾಯದಲ್ಲಿ ತಿಳಿಸ್ತಾರೆ, ಅನೇಕವಾಗಿರ್ತಕ್ಕಂಥ ದೇವತೆಗಳು ಬಂದು ಇಲ್ಲಿ ಸೌಪರ್ಣ ಶ್ರುತಿಗಳನ್ನ ಪಾರಾಯಣ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸೌಪರ್ಣ ಶ್ರುತಿಗೂ ಏನ್ ಸಂಬಂಧ? ಸಪ್ತದೇವ ಉಪಾಸತೆ ಅಂದ್ರೆ 7 ದೇವತೆಗಳು ಯಾವ ವಾಯುದೇವನ ತಮ್ಮ ರೂಪದಲ್ಲಿರ್ತಕ್ಕಂಥ ಭಗವಂತನ ಯಾವ ದಾಸರಾಗಿರ್ತಕ್ಕಂಥ ವಾಯುದೇವರ ದಾಸಾನುದಾಸರಾಗಿ ಕಣ್ಣಿನಲ್ಲಿ ನಿಂತು ವಾಯುದೇವರನ್ನು ಉಪಾಸನೆ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದನ್ನ ಯಾವ ಉಪನಿಷತ್ತುಗಳ ವರ್ಣನೆ ಮಾಡ್ತಾ ಇದೆಯೋ ಅಂತ ವಾಯುದೇವರ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಸಮಾನಸ್ಕಂದರಾಗಿರ್ತಕ್ಕಂಥ ವಾಯುದೇವರ ಮಹಿಮೆಯಲ್ಲ, ಇದು ಬೇರೆಯಲ್ಲ. ಯಾಕೆ? ಪೌಮಾನ ಶಬ್ದ ಎಂಬತಕ್ಕಂಥದ್ದು ಎಲ್ಲರಿಗೂ ಉಂಟು, ಮುಖ್ಯವಾಯಿತ ಯೋಗಿನಃ ಎಂಬುದಾಗಿ ಆಚಾರ್ಯರೇ ಬೃಹತ್ ಭಾಷ್ಯದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಪೌಮಾನ ಶಬ್ದ ಪ್ರತಿಪಾದ್ಯತೆ ಉಂಟು ಅನ್ನಬೇಕಾದ್ರೆ ಸೌಪರ್ಣ ಶ್ರುತಿ ಪ್ರತಿಪಾದ್ಯತೆ ಇಲ್ಲವೇ? ಅತೇವ ಇದು ರಾಜರಿಗೆ ಅತ್ಯಂತ ಪ್ರೀತಿ ಎಂಬುದಾಗಿ ಇಲ್ಲೇ ಹೇಳಿದ್ದಾರೆ ಇದೇ ಅಧ್ಯಾಯದಲ್ಲಿ.
ಅವರೆಲ್ಲ ಬಂದು ದೇವತೆಗಳು ಬಂದು ದಕ್ಷಿಣೆ ಕೊಟ್ಟು ಹೋಗ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು ಅದು ಹೇಗೆ ನಮಸ್ಕಾರ ಮಾಡಿದ್ರಿ ಅಂತ ಕೇಳ್ತಾರಲ್ಲ, ಅಹೋ ಆಶ್ಚರ್ಯ. ಹೀಗೆ ಕೇವಲ ಒಂದು ಅಹೋ ಎಂಬತಕ್ಕಂಥ ಶಬ್ದದಿಂದ 13 ಅರ್ಥವನ್ನ ಇದಕ್ಕೆ ಹೇಳ್ತಕ್ಕಂಥವರಾಗಬಹುದು ಇವತ್ತಿನ ಎಲ್ಲ ಪೂರ್ವ ಪಕ್ಷಗಳನ್ನು ತಗೊಂಡಾಗ. ಆದರೆ ಕಾಲಾವಕಾಶ ಎಂಬತಕ್ಕಂಥದ್ದು ಮುಗಿತಕ್ಕಂಥದ್ದಾಗಿದೆ. ಅತೇವ ಇಂತಿಯಾವ ಮುಂದಿನ ಅಧ್ಯಾಯಗಳಲ್ಲಿ ಮಹೀಜಶ್ಚ ಅಮಹೀಜಶ್ಚ ಚೋರೋಹೋಹ ಎಂಬುದಾಗಿ ಯಾವ ವೇದವ್ಯಾಸದೇವರು ಮಹೀಜ ಅಮಹೀಜ ಅಂತ್ಯಾವ ಶಿಲಾತ್ಮಕವಾಗಿರ್ತಕ್ಕಂಥ ವೇದವ್ಯಾಸದೇವರು ಹಾಗೆ ಹಯಗ್ರೀವ ಭೂರಾಗನ ಮಧ್ಯೆ ಆ ಸಾಮಾನ್ಯ ಕಳದಲ್ಲಿ ಪೂಜೆ ಮಾಡ್ತಕ್ಕಂಥ ವೈಭವ ಎಂಬತಕ್ಕಂಥದ್ದು ವಿಪ್ರ ಮಾಡ್ತಕ್ಕಂಥವರಾಗ್ತಾರೆ. ಅದು ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ. ಯಾಕೆ? ಅದರಿಂದ ಅವರಿಗೆ ಇಂದ್ರ ಪದವಿಗೆ ಬರ್ತಕ್ಕಂಥ ಅಧಿಕಾರ ಪ್ರಾಪ್ತವಾಗ್ತಕ್ಕಂಥದ್ದಾಗತ್ತೆ ಎಂಬತಕ್ಕಂಥ ರಹಸ್ಯವನ್ನ ಹೇಳ್ತಕ್ಕಂಥವರಾಗಿ ಮುಂದೆ ತಾವು ಹೇಳ್ತಾರೆ. ಯಾವ ಪಂಚೋತ್ಸವಗಳು ಎಂಬುದಾಗಿ ಘೋಷೋತ್ಸವ, ರಥೋತ್ಸವ, ಭೋಜನೋತ್ಸವ, ಅರ್ಥೋತ್ಸವ, ನೇತ್ರೋತ್ಸವ ಎಂಬುದಾಗಿ ಪಂಚೋತ್ಸವಗಳನ್ನು ಮಾಡ್ತಕ್ಕಂಥ ಯಾವ ನನಗೆ ಇದು ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಏನು ಘೋಷೋತ್ಸವ ಅಂತ ಕೇಳಿದ್ರೆ ಈ ಕೃತಿಯನ್ನ ಎಲ್ಲ ಕಡೆ ಪ್ರಚಾರ ಮಾಡ್ತಕ್ಕಂಥದ್ದು, ಇದಕ್ಕೆ ಘೋಷೋತ್ಸವ ಅಂತ ಹೇಳ್ತಾ ಇದ್ದಾರೆ. ರಥೋತ್ಸವ ಕೃಷ್ಣನ ತ್ರಿವಿಕ್ರಮ ರಥೋತ್ಸವ ಮಾಡ್ತಕ್ಕಂಥದ್ದು. ಭೋಜನೋತ್ಸವ ಬ್ರಾಹ್ಮಣರ ಅಂತರ್ಯಾಮಿಯಾಗಿದ್ದ ವೈಶ್ವಾನ ನಾಮಕ ಭಗವಂತನಿಗೆ ನಾನಾ ವಿಧ ಭಕ್ಷ್ಯಗಳಿಂದ ತೃಪ್ತಿಯನ್ನು ಪಡೆತಕ್ಕಂಥದ್ದು. ಅರ್ಥೋತ್ಸವ ಬಂದಿರತಕ್ಕಂಥ ಯಾವ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಕೈತುಂಬ ದಕ್ಷಿಣೆಯನ್ನು ಕೊಡ್ತಕ್ಕಂಥವರಾಗಿ ಅವರನ್ನ ತೃಪ್ತಿ ಪಡಿಸಿ ಅವರ ಕೈಲಿ ಘೋಷೋತ್ಸವ ಮಾಡಿಸ್ಬೇಕು. ಅದು ಮುಖ್ಯ. ಬರೀ ದಕ್ಷಿಣೆ ತಗೊಂಡು ಹೋಗೋದಲ್ಲ, ದಕ್ಷಿಣೆ ತಗೊಂಡ್ಮೇಲೆ ಘೋಷೋತ್ಸವ ಮಾಡಬೇಕು. ಅಂತ ಕಾರ್ಯ ನಮ್ಮ ಯತಿಗಳು ಮಾಡ್ತಕ್ಕಂಥವರಾಗಬೇಕು. ನೇತ್ರೋತ್ಸವ ಕೇವಲ ಘೋಷ ಮಾಡ್ಲಿಕ್ಕೆ ಅವರಿಗೆ ಆಗಲ್ಲ, ಕಣ್ಣಿಂದ ನೋಡಿ ಸಂತೋಷ ಪಡ್ರಿ. ಸಭೆ ನಡೀತಾ ಇದೆ, ಕೇಳಿ ಸಂತೋಷ ಪಡ್ರಿ. ಅದನ್ನೂ ಮಾಡ್ತಕ್ಕಂಥವರಾಗಬೇಕು ಎಂಬತಕ್ಕಂಥದ್ದನ್ನ ತಮ್ಮ ಯಾವ ಪೀಠದ ಯತಿಗಳ ಕರ್ತವ್ಯವನ್ನು ಕೂಡ ತಿಳಿಸ್ತಕ್ಕಂಥವರಾಗಿ ಇಂತಿಯಾವ ಪಂಚರೂಪನಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡ್ತಕ್ಕಂಥ ಆ ಪ್ರಾಣಾಪಾನ ರೂಪಗಳಿಂದ ಕೂತಿರ್ತಕ್ಕಂಥ ನನ್ನನ್ನು ಉಪಾಸನೆ ಮಾಡ್ತಾ 5 ರೂಪಗಳಲ್ಲಿ ವಾಸುದೇವ ಸಂಗಡಪದ ನಾರಾಯಣ ರೂಪ ನನ್ನನ್ನು ನೋಡ್ತಕ್ಕಂಥವರಾಗಿ ಪಂಚೋತ್ಸವದಿಂದ ಪಂಚಮೂರ್ತಿಗಳನ್ನು ಯಾರು ಅತಿ ಶ್ರದ್ಧಾಭಕ್ತಿಯಿಂದ ಮಾಡ್ತಕ್ಕಂಥವರಾಗ್ತಾರೋ ಅವರಿಗೆ ಸರ್ವಾಭೀಷ್ಟವನ್ನ ಕೊಡ್ತಕ್ಕಂಥವನಾಗ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇಂಥ ಯಾವ ಪಂಚೋತ್ಸವದ ಮಧ್ಯದಲ್ಲಿ ವೃಂದಾವನಾಚಾರ್ಯರಿ ಪರ್ವಕಾಲದಲ್ಲಿ ಘೋಷೋತ್ಸವ ಎಂಬತಕ್ಕಂಥದ್ದನ್ನ ನಮ್ಮ ವಿಶ್ವಬಲ್ಲ ತೀರ್ಥರು ಮಾಡ್ತಕ್ಕಂಥವರಾಗಿದ್ದಾರೆ. ಯಾಕೆ? ವೃಂದಾವನಾಚಾರ್ಯ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ಗ್ರಂಥ ಎಂಬುದಾಗಿ 3 ದಿವಸಗಳ ಕಾಲ ಕೇವಲ ಸ್ವಾಪ್ನ ವೃಂದಾವನಾಖ್ಯಾನ ಎಂಬತಕ್ಕಂಥದ್ದು. ನಿಜವಾಗ್ಲೂ ನೋಡಿದ್ರೆ ಆಶ್ಚರ್ಯವಾಗುತ್ತೆ. 3-4 ಗಂಟೆ ಕಾಲ ಒಂದೇ ಸಮ ಕೂತಿದ್ದೋ ನಾವು ನರಪಳ್ಳಿ ಎದ್ದು ಆಚೆಗೆ ಹೋಗ್ತಾ ಇಲ್ಲ ಅನ್ನಬೇಕಾದ್ರೆ ಇದು ವೃಂದಾವನಾಚಾರ ಪವಾಡವೇ ಹೊರತು ನಮ್ಮ ಪವಾಡ ಅಲ್ಲ. ಯಾಕೆ? 4 ಗಂಟೆ ಕೂತ್ಕೊಳ್ಳೋದು ಒಂದು ತಪಸ್ಸು. ಅದು ಈ ಕಾಲದಲ್ಲಿ. ಯಾಕೆ? ಟಿವಿ ನೋಡೇ ಕಾಲ ಕಳೆದಿರೋ ನಮಗೆ ಪ್ರವಚನ ಕೇಳಿ 4 ಗಂಟೆ ಕೇಳ್ಬೇಕು ಅಂದ್ರೆ ಮನಸ್ಸು ಬರುತ್ತೆ. ಅದು ಬಂದಿದೆ ಅಂದ್ರೆ ವೃಂದಾವನಾಚಾರ ಅನುಗ್ರಹ ಅಂತ. ಆದ್ದರಿಂದ ಇಂಥ ಘೋಷೋತ್ಸವ ಎಂಬತಕ್ಕಂಥದ್ದನ್ನು ಮಾಡಿಸ್ತಾ ಇನ್ನು ಮರುಕ್ಷಣದಲ್ಲಿ ಮುಂದೆ ಅರ್ಥೋತ್ಸವ ನಡೆಯುತ್ತೆ ವಿದ್ವಾಂಸರಿಗೆ. ಅಂತ ಯಾವ ಎಲ್ಲ ಉತ್ಸವಗಳನ್ನ ಆ ಭಗವಂತನಿಗೆ ಮಾಡ್ತಕ್ಕಂಥ ಮನೆ ನೋಡಿದ್ರೆ ವೃಂದಾವನಕ್ಕೆ ಮಾಡಿರ್ತಕ್ಕಂಥ ಅಲಂಕಾರಾದಿಗಳನ್ನ ಅದೇ ರಥೋತ್ಸವ ಎಂಬತಕ್ಕಂಥದ್ದು. ಹಾಗೆ ಕಣ್ಣಿಗೆ ಅತ್ಯಂತ ಅಲಂಕಾರವನ್ನು ಮಾಡಿ ಕಣ್ಣಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥ ಪಂಚೋತ್ಸವಗಳಿಂದ ಭಗವಂತನ ತೃಪ್ತಿ ಪಡ್ತಕ್ಕಂಥ ವಿಶ್ವಬಲವನ್ನ ಪಡೆದಿರ್ತಕ್ಕಂಥ ವಿಶ್ವೋತ್ತಮರ ಕರಕಮಲಸಿಂಧರಾಗಿರ್ತಕ್ಕಂಥ ಅವರನ್ನ ಗುರುಗಳನ್ನಾಗಿ ಪಡೆದ ನಾವೇ ಧನ್ಯರು. ಅತೇವ ಇಂಥ ಯಾವ ಗುರುಗಳ ಸನ್ನಿಧಾನದಲ್ಲಿ ಆಖ್ಯಾನದ 2 ಮಾತವನ್ನು ಹೇಳಲಿಕ್ಕೆ ಇದೆಲ್ಲ ತೊದಲ ಮಾತೆ. ಯಾಕೆ? ರುದ್ರಾದಿ ದೇವತೆಗಳ ಭಜನೀಯವಾಗಿರ್ತಕ್ಕಂಥ ಇಂಥ ಗ್ರಂಥವನ್ನ ನನ್ನಂತವು ಹೇಳ್ತೇವೆ ಅಂದ್ರೆ ಏನು ಹೇಳಕ್ ಸಾಧ್ಯ? ಆದರೂ ಹೇಳ್ತೇವೆ ಅಂತ ಬಂದು ಕೂತಿದ್ದೇವೆ. ಯಾಕೆ? ವೃಂದಾವನಾಚಾರ ಒಳಗಿದ್ದು ನುಡಿಸ್ತಾರೆ ಅಂತ. ಅತೇವ ಅವ್ರು ಬಂದು ನುಡಿಸಲ್ಲ, ವಿಶ್ವಬಲ್ಲ ಇದ್ದು ತಲೆ ಮೇಲೆ ಹೀಗಂತಾರೆ, ಹೇಳು ನಾನು ಇದ್ದೀನಿ ಅಂತ. ಯಾಕೆ? ಅವ್ರು ಹಿಂದೆ ಕೂತಿದಾರಲ್ಲ, ಅದಕ್ಕೆ ಅವರು ಮುಂದೆ ಕೂತಿರೋದರಿಂದ ನಮಗೇನಾದ್ರೂ 2 ಶಕ್ತಿ ಎಂಬತಕ್ಕಂಥದ್ದು. ಇಂಥ ಯಾವ ಯತಿಗಳು ಜ್ಞಾನ ಭಕ್ತಿ ವೈರಾಗ್ಯವನ್ನ ನಮಗೆ ಕೊಡ್ತಕ್ಕಂಥವರಾಗ್ಲಿ ಆ ವೃಂದಾವನಾಚಾರ್ಯರ ಅಂತರ್ಗತನಾಗಿರ್ತಕ್ಕಂಥ ವಾದರಾಜರ ಅಂತರ್ಗತನಾಗಿರ್ತಕ್ಕಂಥ ಹಯಗ್ರೀವ ರೂಪಿ ವೇದವ್ಯಾಸ ರೂಪಿ ಅನುಗ್ರಹ ಜ್ಞಾನವನ್ನ ಇತ್ಯೋಪತಿಶಯವಾಗಿ ಅವರ ಗುರುಗಳಾಗಿರ್ತಕ್ಕಂಥ ಕೃಷ್ಣಾಪರ ಸ್ವಾಮಿಗಳು ಕೂಡ, ಯಾಕೆ ಅವರು ಜ್ಞಾನಮಯ ಇರುವಂತ ಎಲ್ಲರೂ ಹೊಗಳ್ತಾ ಇದ್ದಾರೆ, ಅವ್ರಿಗೇನು ಬೇಕಾಗೇ ಇಲ್ಲ, ಕೇವಲ ಜ್ಞಾನ, ಇನ್ನೇನು ಬೇಕಾಗಿಲ್ಲ. ಅದಕ್ಕೆ ನೋಡಿ ಅವ್ರ ಮಠದೊಳಗೆ ಯಾವಾಗಲೂ ಏಕಾಂತ, ಯಾವ ರಶ್ ಇರಲ್ಲ. ಬೇರೆ ಮಠದಲ್ಲೆಲ್ಲ ರಶ್, ಅವ್ರ ಮಠದಲ್ಲಿ ಖಾಲಿ ಹೊಡಿತಾರೆ. ಯಾಕೆ? ಯಾರನ್ನ ಒಳಗೆ ಬಿಡೋದೇ ಇಲ್ಲ. ಅವರು ಪಾಠ ಹೇಳ್ಸ್ಕೋತ ಒಳಗೆ ಬಾ, ಇಲ್ಲದ್ರೆ ಗೆಟ್ ಔಟ್ ಅಂತಾರೆ ಅವ್ರು, ಬೇರೆಯವ್ರಿಗೆ ಪ್ರಶ್ನೆನೇ ಇಲ್ಲ. ಆದ್ದರಿಂದ ಜ್ಞಾನಮೂರ್ತಿಗಳಂತೆ ಇರ್ತಕ್ಕಂಥ ಕೃಷ್ಣಾಪರ ಸ್ವಾಮಿಗಳಾಗಲಿ ಅವರನ್ನೇ ಗುರುವಾಗಿ ಪಡೆದಿರ್ತಕ್ಕಂಥ ವಿಶ್ವವಲ್ಲಭರಾಗಲಿ ಇವರು ಕೂಡ ಈ ಯತಿಗಳು ಕೂಡ ನಮಗೆ ಪತಿ ಜ್ಞಾನಭಕ್ತಿ ವೈರಾಗ್ಯವನ್ನ ಆಖ್ಯಾನದಲ್ಲಿ ಶ್ರದ್ಧೆಯನ್ನು ನಮಗೆ ಕೊಡ್ಲಿ. ಯಾಕೆ? ಬೇರೆಯವರ ಹತ್ರ ಹೋಗಿ ಕಾಜಿಗೋಸ್ಕರವಾಗಿ ಕೈ ನೀಡತಕ್ಕಂಥ ಬುದ್ಧಿಯನ್ನ ನೀಡದೆ ಆಖ್ಯಾನವನ್ನ ಸರ್ವ ಸಭೆಗಳಲ್ಲಿ ಸಮರ್ಥನೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಕ್ಕಂಥ ಬುದ್ಧಿಯನ್ನ ಶಾಶ್ವತವ ನಮಗೆ ಕೊಟ್ಟು ಬಿಟ್ರೆ ಅದೇ ವೃಂದಾವನಾಚಾರ್ಯರ ಪ್ರಸಾದ. ಅದಕ್ಕಿಂತ ಬೇರೆ ಪ್ರಸಾದ ಬೇಕಿಲ್ಲ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಮುತ್ತಕ್ಕಂಥ ಶ್ರೀ ಕೃಷ್ಣಾರ್ಪಣ.
ಆಚಾರ್ಯರಿಗೆ ವಸ್ತುತಃ ಸಮಯ ತುಂಬ ಕಡಿಮೆ ಇದೆ. ಅವರಿಗೆ ನಿಗದಿಪಡಿಸಿರುವ ಸಮಯವನ್ನು ಕೂಡ ನಾವು ಕಸಿದುಕೊಂಡಿದ್ದೇವೆ. ಆದರೂ ಕೂಡ ಆಚಾರ್ಯರಲ್ಲಿ ಕ್ಷಮೆಯನ್ನು ಕೇಳ್ತಾ, ಆಚಾರ್ಯರಿಗೆ ಶ್ರೀಮಠದ ಬರುವಾಗ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ಈ ಬಾರಿಯ ಕೊನೆಯ ಅಧ್ಯಾಯ 11ನೇ ಅಧ್ಯಾಯದ ಪ್ರವಚನವನ್ನು ವಿದ್ವಾನ್ ಗುರುರಾಜ್ ರಾವ್ ಇವರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿವಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಾ ಮಂದಿರಂ ವಾಜಿಕಂದರಂ. ಭೀಮಸೇನಾನಂದತೀರ್ಥ ವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯ ಗುರೂನ್ ಭಜೆ. ಗುರೂನ್ ವೇದನಿಧೀನ್ ವಂದೇ ನಾರಸಿಂಹ ಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್. ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವ ಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್. ಶ್ರೀವಿಷ್ಣುತೀರ್ಥಗುರುದಿವ್ಯಸುವಂಶಜಾತ ಶ್ರೀವಾದಿರಾಜಋಷಿವಂಶವಿರಾಜಮಾನ ಶ್ರೀಮಧ್ವಶಾಸ್ತ್ರನಿಶಬೋಧಸುಬೋಧಸಕ್ತ ವಿಶ್ವೋತ್ತಮ ಶ್ರೀಗುರುರಾಡ್ಭವಸುಪ್ರಸನ್ನಃ. ಮಧ್ವಸೇವಾರತಾನ್ ನಿತ್ಯಂ ರಾಜಕಾರ್ಯದುರಂಧರಾನ್ ನಿಸ್ಸೀಮಜ್ಞಾನವೈರಾಗ್ಯಾನ್ ಸುಬ್ಬರಾಯ ಗುರೂನ್ ಭಜೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಪರಮಮಂಗಳ ದಿವ್ಯ ರೂಪದಿಂದ ಪ್ರಸನ್ನ ಮಂದಸ್ಮಿತರಾಗಿ ಅನುಗ್ರಹೋನ್ಮುಖರಾಗಿರುವಂತಹ ಉಭಯ ಶ್ರೀಪಾದಂಗಳವರ ಪಾದಪದ್ಮಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ಸಲ್ಲಿಸುತ್ತಾ, ಇಲ್ಲಿ ಇರುವಂತಹ ಎಲ್ಲ ರಾಜರ ಭಕ್ತರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ 11ನೇ ಅಧ್ಯಾಯದ ಕೆಲವು ಚಿಂತನೆಯನ್ನು ಯಥಾಮತಿ ಹೇಳಲು ಪ್ರಯತ್ನಿಸುತ್ತೇನೆ. ಚೌಕಿನಲ್ಲಿ ಬಗೆ ಬಗೆ ಭಕ್ಷ್ಯಭೋಜ್ಯಗಳೆಲ್ಲ ಆದ ಮೇಲೆ ಕೊನೆಯಲ್ಲಿ ನೀರು ಮಜ್ಜಿಗೆಯನ್ನು ಹಾಕ್ತಾರೆ. ಎಲ್ಲ ಘನ ವಿದ್ವಾಂಸರ ಉತ್ಕೃಷ್ಟವಾದಂತಹ ವಾದ ಸರಣಿಯ ಪ್ರವಚನವನ್ನು ಕೇಳಿದ ಮೇಲೆ ನನ್ನ ಕಲಭಾಷೆ ಬಹುಶಃ ಎಲ್ಲರಿಗೂ ಅದೇ ನೆನಪು ಬರುತ್ತೆ ಅನ್ಸತ್ತೆ. ಆದರೂ ಕೂಡ ಆ ನೀರು ಮಜ್ಜಿಗೆಯಲ್ಲಿ ಯಾವ ವಿಧವಾದಂತಹ ಅತ್ಯಂತ ಅವಶ್ಯಕವಾಗಿರುವಂತಹ ಸ್ವೀಕೃತವಾಗಿರುವಂತಹ ಗುಣ ಇದೆಯೋ ಹಾಗೆ ನಾನಾಡುವ ಕಲಭಾಷೆ ರಾಜರ ವೃಂದಾವನಾಖ್ಯಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಎಲ್ಲರೂ ಕೂಡ ಕೇಳ್ತಾರೆ ಎನ್ನುವಂತಹ ಒಂದು ನಂಬಿಕೆ ನನಗುಂಟು. ಆ ಕಲಭಾಷೆಯಲ್ಲಿ ಒಂದು ವಿಷಯವನ್ನು ಹೇಳುವಂತಹದ್ದೇನು ಅಂದರೆ, ವಾದಿರಾಜಸ್ವಾಮಿಗಳು ಈ 11ನೇ ಅಧ್ಯಾಯದಲ್ಲಿ 99 ಶ್ಲೋಕಗಳನ್ನು 15 ಪ್ರಕರಣಗಳನ್ನು ನಿರ್ದೇಶನ ಮಾಡಿದ್ದಾರೆ. ಪೂಜ್ಯ ನಿಪ್ಪಾಣಿ ಆಚಾರ್ಯರು ಮೊದಲನೇ ದಿನ ಸಾರಲೇಖವನ್ನು ಹೇಳುವಂತಹ ಸಮಯದಲ್ಲಿ 11ನೇ ಅಧ್ಯಾಯದ ಸುಮಾರು 10 ಪ್ರಕರಣಗಳ ಸಾರವನ್ನು ಹೇಳಿಬಿಟ್ಟಿದ್ದಾರೆ. ಅದರಿಂದ ಅದನ್ನು ಪುನರುಕ್ತಿಯನ್ನು ಮಾಡದೆ ಉಳಿದ ಒಂದು 5 ಪ್ರಕರಣಗಳ ವಿಷಯವನ್ನು ಹೇಳಿದ್ರೆ ನಿಗದಿ ಮಾಡಿರುವ ಕಾಲಕ್ಕೂ ಕೂಡ ಸೂಕ್ತವಾಗತ್ತೆ. ಅಲೌಕಿಕಾಯಾಂ ಮಮ ಸತ್ಕೃತೌ ಚ ನ ದೋಷ ಬುದ್ಧಿ ಕುಶಲೈಶ್ಚ ಕಾರ್ಯ ಅರ್ಥೇ ಚ ದೃಷ್ಟಿ ಕ್ರಿಯತಾಂ ನ ಶಬ್ದೇ
ಯತಶ್ಚೈಷ ಸ್ವಾಪ್ನ ಕೃತಿರ್ಹಿವಾಸಿನಿ. ಮೊದಲನೆಯ ಲಕ್ಷ್ಮೀಪತಿ ಪ್ರಕರಣದಲ್ಲಿ ಲಕ್ಷ್ಮೀಪತಿಗಳಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ನೋಡಪ್ಪ, ಇದು ಅಲೌಕಿಕವಾಗಿರುವಂತಹ ಸತ್ಕೃತಿ. ಇದರಲ್ಲಿರುವಂಥದ್ದು ಕೇವಲ ಲೌಕಿಕವಾಗಿರುವಂತಹ ವಿಷಯ ಅಲ್ಲ. ಲಕ್ಷ್ಮೀಪತಿಗೆ ಹೇಳ್ತಾ ಇದ್ದೀನಿ, ಶೇಷನಿಗೆ ಹೇಳ್ತಾ ಇದ್ದೀನಿ, ಅವರಿಗೆ ಹೇಳ್ತಾ ಇದ್ದೀನಿ ಅಂತ ಬರೀ ಕೇವಲ ಅವರಿವರಿಗೆ ಹೇಳುವಂತಹ ಮಾತು ಅಂತ ಅನ್ಕೋಬೇಡ. ಇದೆಲ್ಲವೂ ಕೂಡ ಅಲೌಕಿಕವಾಗಿರುವಂತಹ ಸತ್ಕೃತಿ. ಈ ಗ್ರಂಥದಲ್ಲಿ ಅಪ್ರಾಮಾಣ್ಯ ಶಂಕಾಗೆ ಯಾವುದೇ ವಿಧವಾದಂತಹ ಅವಕಾಶ ಇಲ್ಲ. ನನ್ನ ತಪಸ್ಸಿನ ಬಲದಿಂದ ರಚಿಸಿರುವಂತಹ ಈ ಗ್ರಂಥ, ಇದನ್ನು ಆಧರಿಸಿದರೆ ಅಮೃತ ಫಲ ದೊರೆಯುತ್ತದೆ, ಉದಾಸೀನ ಮಾಡಿದರೆ ನನ್ನ ದ್ರೋಹದಿಂದ ಅತ್ಯಂತ ದುಃಖ ಪ್ರಾಪ್ತವಾಗುತ್ತದೆ ಎಂಬುದಾಗಿ ಆದೇಶಿಸಿದ್ದಾರೆ. ಇದು ವಕ್ತಾನುಕೂಲ್ಯ, ಶ್ರೋತಾನುಕೂಲ್ಯ, ಪ್ರಸಂಗಾನುಕೂಲ್ಯಗಳನ್ನು ಹೊಂದಿದ್ದು ಮಧ್ವಶಾಸ್ತ್ರದ ರಹಸ್ಯ ಪ್ರಮೇಯಗಳ ಉಪಾಸನಾ ಪ್ರಕಾರವಾಗಿದೆ. ಇದನ್ನೇ ಮುಂದೆ ಅಪ್ರಾಕೃತಂ ಪ್ರವಕ್ಷ್ಯಾಮಿ ವಿಪ್ರಾಂತರ ಮುಖೇನ ಚ ಎಂಬುದಾಗಿ ಆದೇಶ ಮಾಡಿದ್ದಾರೆ. ಆದ್ದರಿಂದಲೇ ಇದರಲ್ಲಿ ಛಂದೋಭಂಗಾದಿ ಯಾವ ದೋಷಗಳು ಕೂಡ ಉಂಟಾಗುವುದಿಲ್ಲ ಎಂಬುದಾಗಿ ರಾಜರೇ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ರುಜಪ್ರಣೀತವಾಗಿರುವಂತಹ ಈ ಸ್ವಪ್ನ ಕೃತಿಯು ನಿರ್ದೋಷ ಶಬ್ದಗಳಿಗೆ ಯೋಗ್ಯಾರ್ಥವನ್ನು ಹೇಳಬೇಕು ಎಂಬುದಾಗಿ ಸೂಚಿತವಾಗಿದೆ. ನ ಶಬ್ದ ಸತ್ಯತ್ವಂ ಎಂದರೆ ಕೇವಲ ಶಬ್ದ ಬೋಧಿಸುವ ಅರ್ಥ ಸತ್ಯವಲ್ಲ ಎಂದು ತಿಳಿಯಬೇಕು. ಅದರಿಂದ ವಾಸನಾತ್ಮಕ ಶಬ್ದಾನಾಂ ಅರ್ಥದರ್ಶನಮೇವ ಚ ಸತ್ಯಂ ನ ಶಬ್ದ ಸತ್ಯತ್ವಂ ಏವಂ ಹಿ ಸ್ವಪ್ನ ನಿರ್ಣಯ. ಇದೆಲ್ಲವೂ ಕೂಡ ವಾಸನಾತ್ಮಕವಾಗಿರುವಂತಹ ಶಬ್ದಗಳು. ಸ್ವಪ್ನದಲ್ಲಿ ತವ ಮೃತ್ಯು ಭವಿಷ್ಯತೆ ಎಂಬುದಾಗಿ ಹೇಳಿದರೆ ಅದು ಹೆದರುವಂತಹ ಅವಶ್ಯಕತೆ ಇಲ್ಲ. ಅಯ್ಯೋ ನನಗೆ ಮರಣ ಪ್ರಾಪ್ತಿಯಾಗತ್ತೆ ಎನ್ನುವಂತಹ ಭಯದ ಅವಶ್ಯಕತೆ ಇಲ್ಲ. ಅಲ್ಲಿ ಅರ್ಥಗ್ರಹಣವನ್ನ ವಾಸನಾತ್ಮಕ ಶಬ್ದವಾದ್ದರಿಂದ ಅಲ್ಲಿ ಜಾಗೃತ್ಕಾಲೀನ ಶಬ್ದಕ್ಕೆ ಯಾವ ರೀತಿಯಾಗಿರುವಂತಹ ಆಪದಾರ್ಥ ಅರ್ಥವನ್ನು ನಾವು ಕಲ್ಪನೆಯನ್ನು ಮಾಡುತ್ತೇವೋ ಆ ರೀತಿಯಾದಂತಹ ಕಲ್ಪನೆ ಇಲ್ಲಿ ಅವಶ್ಯಕತೆ ಇಲ್ಲ. ನಿನ್ನ ವಿಘ್ನ ಪರಿಹಾರವಾಗುತ್ತದೆ ಎಂಬುದಾಗಿ ತವ ಮೃತ್ಯು ಭವಿಷ್ಯತೆ ಎಂದರೆ ಅರ್ಥ ಎಂಬುದಾಗಿ ಇದರಲ್ಲಿ ಸೂಚಿಸುತ್ತಾ ಇದ್ದಾರೆ. ಆದರೆ ದೇವತೆಗಳಿಗೆ ಅಭಿಪ್ರೇತವಾಗಿರುವಂತಹ ಸಂಸ್ಕಾರ ಉಪಾದಾನಕವಾಗಿರುವಂತಹ ಸ್ವಪ್ನ ಶಬ್ದಗಳಿಗೆ ಆಪದಾರ್ಥವನ್ನೇ ಹೇಳಬೇಕು ಎಂಬುದಾಗಿ ಇಲ್ಲಿ ಆದೇಶವನ್ನು ಮಾಡಿದ್ದಾರೆ. ಹಿಂದಿನ ಅಧ್ಯಾಯದಲ್ಲಿ ಶಿಶೋಹೋ ಕ್ಷೀರಂ ಭವಿಷ್ಯತಿ ಎಂದು ಹೇಳಿರುವಲ್ಲಿ ಕ್ಷೀರ ಶಬ್ದಕ್ಕೆ ಜ್ಞಾನವೆಂದು ಅರ್ಥ. ಹಾಗೆಯೇ ಪುತ್ರ ಜನನವಾಗುತ್ತೆ ಎನ್ನುವಂತಹ ಸಮಯದಲ್ಲೂ ಕೂಡ ಪುತ್ರ ಶಬ್ದಕ್ಕೆ ಪುನ್ನಾಮ ನರಕದಿಂದ ತ್ರಾಣವನ್ನು ಮಾಡುವಂತಹ, ರಕ್ಷಣೆಯನ್ನು ಮಾಡುವಂತಹ ಹರಿ ಎಂಬುವಂತಹ ಅರ್ಥ. ನಮ್ಮ ತಾತ ಯಾವಾಗಲೂ ಒಂದು ಹೇಳೋರು, ಅವರು ಬಾಲ್ಯದಲ್ಲಿ ಒಂದ್ಸತಿ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇನೆ ತಂದೆಯನ್ನ ಕಳ್ಕೊಂಡು ಮನೆ ಬಿಟ್ಟು ಅಣ್ಣನ ಜೊತೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ್ರಂತೆ. ಏನು ಬೇರೆ ಮೈಸೂರಿಗೆ ಬಂದಿದ್ದಾರೆ ಹಳ್ಳಿಯಿಂದ. ಅಲ್ಲಿ ಏನು ಮಾಡಬೇಕು, ಯಾರು ಆಶ್ರಯ ಏನೂ ಗೊತ್ತಿಲ್ಲ ಅಣ್ಣನ ಮನೆಯಲ್ಲಿ. ಅಣ್ಣನೂ ಕೂಡ ಬ್ರಹ್ಮಚಾರಿನೇ, ಇಬ್ಬರೇ ಇದ್ದವರು. ಆಗ ಒಂದಿನ ಅವರಿಗೆ ಸ್ವಪ್ನವಾಯ್ತಂತೆ, ನಿನಗೆ ಹಾಲು ಸಿಗತ್ತೆ ಅಂತ. ಅಯ್ಯೋ, ಹಾಲು ಕುಡಿದು ನಾನು ಏನು ಮಾಡಬೇಕಾಗಿದೆ, ಜ್ಞಾನಕ್ಕೋಸ್ಕರ ಪರಿತಪಿಸ್ತಾ ಇದ್ದೀನಿ ಅಂತ ಅವರು ಆ ಸಮಯದಲ್ಲಿ ಅವ್ರಿಗೆ ಅನ್ನಿಸ್ತಂತೆ. ಆಮೇಲೆ ಆಖ್ಯಾನದ ಅಭ್ಯಾಸ ಮಾಡಿದ ಮೇಲೆ, ಅನಂತರದಲ್ಲಿ ಶಾಸ್ತ್ರಗಳ ಅವಲೋಕನವನ್ನು ಮಾಡಿದ ಮೇಲೆ, ಹಾಲು ಅಂತಂದ್ರೆ ಜ್ಞಾನ, ನನಗೆ ದೇವತೆಗಳು ಸೂಚನೆಯನ್ನು ಕೊಟ್ಟಿದ್ದಾರೆ, ಜ್ಞಾನ ಪ್ರಾಪ್ತಿಯಾಗತ್ತೆ ಎನ್ನುವಂತಹ ಜ್ಞಾನ ಅನುಭವ ಆನಂದ ಅವರಿಗೆ ಉಂಟಾಯ್ತಂತೆ. ಆ ರೀತಿ ಅವರು ಅನೇಕ ತಮ್ಮ ಡೈರಿನಲ್ಲಿ ಲೇಖನವನ್ನು ಮಾಡಿದ್ದಾರೆ. ಭಾವನಾತ್ಮಕ ಶಬ್ದೇಶು ಜ್ಞಾತವ್ಯೋ ಭಾವ ಏವಚ ಎಂಬುದಾಗಿ ಆಖ್ಯಾನದಲ್ಲಿ ಆಜ್ಞೆಯನ್ನು ಮಾಡಿದ್ದಾರೆ. ಆಖ್ಯಾನ ಕೃತಿಯ ಅರ್ಥವನ್ನ ತಿಳಿಯಬೇಕಾದರೆ ಪೂರ್ವಾನುಭವ ಸಂಸ್ಕಾರಾತ್ ತಾದೃಶಾರ್ಥಸ್ತು ಪಶ್ಯತಿ. ಹಿಂದಿನ ಪ್ರಕರಣ ಜ್ಞಾನ, ಹಿಂದಿನ ಅಧ್ಯಾಯಗಳ ಜ್ಞಾನ, ಹಾಗೆಯೇ ಪೂರ್ವ ಜನ್ಮಗಳ ಜ್ಞಾನ ಅತ್ಯಂತ ಅವಶ್ಯಕ. ಇದಕ್ಕೆ ಪೂರ್ವ ಸಂಸ್ಕಾರದಿಂದ ಮಾತ್ರ, ಕೇವಲ ಶಬ್ದಜ್ಞಾನದಿಂದ ಸಾಧ್ಯವಿಲ್ಲ. ನನ್ನ ಈ ಕೃತಿಯಲ್ಲಿ ದೋಷಶಂಕಾವನ್ನ ಮಾಡಬಾರದು. ದೋಷಶಂಕಾವನ್ನ ಮಾಡಿದರೆ ತಾಯಿಯ ಪಾತಿವ್ರತ್ಯದಲ್ಲಿ ಶಂಕೆಯನ್ನ ಮಾಡಿದಂತೆ ಆಗುತ್ತದೆ ಎಂಬುದಾಗಿ ರಾಜರು ಪ್ರಭು ಸಂಹಿತಾದಿಂದ ತಿಳಿಸಿದ್ದಾರೆ. ಬ್ರಹ್ಮ ನಿರಭಿಮಾನಿತ್ವಾತು ಶರೀರಪ್ಯಶರೀರವಾನ್ ಎಂಬ ಪ್ರಮಾಣದಂತೆ ಅಶರೀರತ್ವಜನ್ಯವಾಗಿರುವಂತಹ ಇದು ರುಜುತ್ವ ದ್ಯೋತಕವಾಗಿದೆ.
ವ್ಯಾಸಾದಯ ಸ್ವಪ್ನವಿದ ಎಂಬುವಂತೆ ಸ್ವಪ್ನದಲ್ಲಿ ಬ್ರಾಹ್ಮಣ, ರಾಜ, ಋಷಭ, ದೇವತೆಗಳು ಹೇಳಿದ ಶಬ್ದಗಳು, ಅವುಗಳಿಂದ ಬೋಧಿತವಾಗಿರುವಂತಹ ಅರ್ಥ ಸತ್ಯವೇ ಆಗುತ್ತದೆ. ಸ್ವಪ್ನದಲ್ಲಿ ಆ ವಸ್ತು ನಮಗೆ ಕಾಣದೆ ಹೋದರೂ ಕೂಡ, ಕಂಡರೂ ಕೂಡ ವಸ್ತು ಸತ್ಯತ್ವ ಅಲ್ಲ, ಅದರ ಭಾವನೆ ಸತ್ಯವಾಗಿರುತ್ತೆ. ಅದರಿಂದಲೇ ಇಲ್ಲಿ ಭಾವನಾತ್ಮಕ ಶಬ್ದೇಶು ಜ್ಞಾತವ್ಯೋ ಭಾವ ಏವಚ ಎಂಬುದಾಗಿ ರಾಜರು ಆಜ್ಞೆಯನ್ನು ಮಾಡಿದ್ದಾರೆ. ವಿಪ್ರರ ಸ್ವಪ್ನಗತ ಶಬ್ದಗಳು ಕೂಡ ಅವರ ಸಂಸ್ಕಾರ ಉಪಾದಾನಕವಾಗಿದ್ದು, ಅದರಲ್ಲಿ ಶ್ರೀ ವಾದಿರಾಜರು ತಾವೇ ಅಭಿಪ್ರಾಯವನ್ನ ತುಂಬಿ ದೃಷ್ಟಾಂತ, ಉಪಶ್ರುತಿ, ಶಾಕುನಿಕ ಶಬ್ದ, ಉಲೂಕ ಕ್ರಿಯೆ ಇವುಗಳಿಂದ ಅರ್ಥ ಹೇಳಬೇಕೆಂಬುದಾಗಿ ಸಿದ್ಧಾಂತವನ್ನ ಮಾಡಿದ್ದಾರೆ. ಅಯಂತು ಬ್ರಾಹ್ಮಣ ಪೂರ್ವಂ ಮಮ ಶಿಷ್ಯ ಸುಬುದ್ಧಿಮಾನ್. ಈ ಬ್ರಾಹ್ಮಣ ಒಳ್ಳೆಯ ಬುದ್ಧಿಯನ್ನು ಹೊಂದಿರುವಂಥವನು, ಮುಂಚೆ ನನ್ನ ಶಿಷ್ಯನಾಗಿದ್ದ, ವೃಂದಾವನ ಮುಂದೆ ಕಾಯಿಟ್ಟು ನನ್ನ ಸೇವೆಯನ್ನು ಮಾಡಿದ್ದಾನೆ, ದೀಪವನ್ನು ಹಚ್ಚಿ ಸೇವೆಯನ್ನು ಮಾಡಿದ್ದಾನೆ, ಅನೇಕ ವಿಧವಾಗಿ ನನ್ನನ್ನು ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆ ಫಲದಿಂದ ಅವನಿಗೆ ಇಂತಹ ಒಂದು ವಿಶೇಷವಾದ ಅನುಗ್ರಹವನ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ರಾಜರಲ್ಲಿ ತಿಳಿಸ್ತಾ ಇದ್ದಾರೆ. ಜಾತಿಸ್ಮರಣಶೀಲೋಹಂ ಹಯಗ್ರೀವಸ್ಯ ಚಾಜ್ಞಯ. ಹಯಗ್ರೀವ ದೇವರ ಅನುಗ್ರಹದಿಂದ ನನಗೆ ಜಾತಿಸ್ಮರಣ ಉಂಟು, ಎಲ್ಲ ಜನ್ಮ ಜನ್ಮಾಂತರಗಳ ಜ್ಞಾನವೂ ಕೂಡ ನನಗೆ ಗೊತ್ತಾಗ್ತಾ ಇದೆ. ಮೂಲತಃ ವೃಂದಾವನಾಚಾರ್ಯರಲ್ಲಿ ರಾಜರ ವಿಶೇಷವಾಗಿರುವಂತಹ ಸನ್ನಿಧಾನ ಇರೋದರಿಂದ ಅವರೂ ಕೂಡ ಜಾತಿ ಸ್ಮರಣಶೀಲರೆಂಬುದಾಗಿ ನಿಶ್ಚಯವಾಗತ್ತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಅವರು ಆಖ್ಯಾನಕ್ಕೆ ಪ್ರಕರಣವನ್ನ ನಿರ್ದೇಶನವನ್ನ ಮಾಡುವಂಥದ್ದು, ಸರಿಯಾದ ರೀತಿಯಿಂದ ಯಾವ ರೀತಿಯವನ್ನ ಯಾರಿಗೆ ಅನ್ವಯ ಮಾಡಬೇಕು ಎನ್ನುವಂಥದ್ದು ಕಷ್ಟವಾಗ್ತಾ ಇತ್ತು. ಅವರು ಜಾತಿ ಸ್ಮರಣಶೀಲರಾಗಿರೋದ್ರಿಂದ ರಾಜರಿಂದ ಸ್ವಪ್ನದಲ್ಲಿ ಅನುಗ್ರಹೀತವಾಗಿರುವಂತಹ ಆಖ್ಯಾನವನ್ನ ಸಂಪೂರ್ಣವಾಗಿ ಪ್ರಕರಣ ನಿರ್ದೇಶನವನ್ನ ಮಾಡಿ ತಮ್ಮ ಈ ಸ್ಥಿತಿಯನ್ನಲ್ಲಿ ಪ್ರದರ್ಶನವನ್ನ ಮಾಡಿದ್ದಾರೆ. ಜಾತಿಸ್ಮರಣ ಅನ್ನುವಂಥದ್ದು ರುಜುವಿನ ಲಕ್ಷಣವಾಗಿದೆ ಎಂಬುದಾಗಿ ವ್ಯಾಖ್ಯಾನಗಳಲ್ಲಿ ಸೂಚಿತವಾಗುತ್ತೆ. ಉರ್ವ್ಯಾಂ ಸುಕೀರ್ತಿ ಮಥಮೇತ್ರ ಚ ಖ್ಯಾಪಯಸ್ವ ಎಂಬುದಾಗಿ ರಾಜರಾಜ್ಞೆಯನ್ನ ಮಾಡ್ತಾ ಇದ್ದಾರೆ. ಭೂಲೋಕದಲ್ಲಿ ನನ್ನ ಕೀರ್ತಿಯನ್ನ ಪ್ರಖ್ಯಾತಿಪಡಿಸು, ಎಲ್ಲ ಕಡೆ ಪ್ರವಚನವನ್ನ ಮಾಡು, ಯೋಗ್ಯ ಶಿಷ್ಯರಿಗೆ ಪಾಠವನ್ನ ಮಾಡು. ಇದು ಕೇವಲ ಲೌಕಿಕವಾಗಿರುವಂತಹ ಕೃತಿಯಲ್ಲ, ವಿಷ್ಣು ಸರ್ವೋತ್ತಮತ್ವವನ್ನ, ವಾಯುಜೀವೋತ್ತಮತ್ವವನ್ನ, ವಾದಿರಾಜ ರುಜುತತ್ವವನ್ನ ಪ್ರತಿಪಾದನೆಯನ್ನು ಮಾಡುವಂತಹ ಅಲೌಕಿಕವಾಗಿರುವಂತಹ ಸತ್ಕೃತಿಯಾಗಿದೆ. ಆದ್ದರಿಂದ ಯೋಗ್ಯರಿಗೆ ಇದನ್ನು ಉಪದೇಶವನ್ನ ಮಾಡು ಎಂಬುದಾಗಿ ಸೂಚನೆಯನ್ನ ಮಾಡ್ತಾ ಇದ್ದಾರೆ. ಈ ಕೆಲಸವನ್ನ ಲಕ್ಷ್ಮೀಪತಿ ಪ್ರಕರಣದಲ್ಲಿ ಲಕ್ಷ್ಮೀಪತಿಗಳಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ದುರ್ವಾದಿ ಗರ್ವಹರ ಪುತ್ರ ಸುಖೀ ಭವಸ್ವ, ಗುರ್ವಾದಿರಾಜ ಕೃಪಯ ಸುಮತಿಂ ಭಜಸ್ವ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ ಎಂಬುದಾಗಿ ಲಕ್ಷ್ಮೀ ಶೋಭಾನೆಯಲ್ಲಿ ರಾಜರು ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀಪತಿಗೆಯಲ್ಲಿ ಹೇಳ್ತಾ ಇದ್ದಾರೆ, ಗರ್ವದಿಂದ ಕೆಟ್ಟ ಮಾತನ್ನ ಆಡುತ್ತಿರುವವರನ್ನು, ಅಂದ್ರೆ ನನ್ನ ಆಖ್ಯಾನ ಪ್ರಾಮಾಣ್ಯವಾದ ಬಗ್ಗೆ ಯಾರು ಶಂಕೆಯನ್ನ ಮಾಡ್ತಾರೋ ಅವರೆಲ್ಲರನ್ನು ಕೂಡ ನೀನು ನಿಗ್ರಹವನ್ನ ಮಾಡು, ಅವರನ್ನ ನಾಶವನ್ನ ಮಾಡು ಎಂಬುದಾಗಿ ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ಗುರುವಾದಿರಾಜ ಕೃಪಯ ಸುಮತಿಂ ಭಜಸ್ವ. ಗುರುವಾದಿರಾಜರ ಅನುಗ್ರಹದಿಂದ ಒಳ್ಳೆ ಬುದ್ಧಿಯನ್ನ ಪಡೆಯಪ್ಪ, ಮುಂದೆ ಒಳ್ಳೆಯ ಜ್ಞಾನ ಬರುತ್ತೆ ಎನ್ನುವಂಥದ್ದು ಇದರಲ್ಲಿ ಸೂಚಿತವಾಗಿರುವಂತಹ ಅರ್ಥ. ಗುರುಗಳು ಅಂದ್ರೆ ಯಾವ ರೀತಿ ಇರಬೇಕು ಎನ್ನುವುದನ್ನ ಇದರಲ್ಲಿ ಸೂಚಿಸ್ತಾ ಇದ್ದಾರೆ. ಗುರುವಾದಿರಾಜ, ಗುರುಗಳಾಗಿರುವಂಥವರು, ಅವರಿಗೆ ಆದರ್ಶರಾಗಿರುವಂಥವರು ಯಾರನ್ನ ನಾವು ಗುರುಗಳು ಅನ್ಕೋಬೇಕು ಅಂದ್ರೆ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯರು ಮತ್ತು ಋಜುಕುಲೋತ್ತಮರಾಗಿರುವಂತಹ ವಾದಿರಾಜರು, ಹಾಗೂ ಅವರ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತಹ ದಾಸಶ್ರೇಷ್ಠರುಗಳು. ಏನು ಅಂತಹ ಗುರುಗಳ ಆಶ್ರಯದಿಂದ ಫಲ ಅಂದ್ರೆ ಸುಮತಿಂ ಭಜಸ್ವ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ನಮಗೆ ಚೆನ್ನಾಗಿ ಬೇರೂರುತ್ತೆ, ತತ್ವ ಪ್ರತಿಪಾದನೆಯನ್ನು ಮಾಡುವಂತಹ ಜ್ಞಾನ ನಮಗೆ ಬರುತ್ತೆ. 10-15 ವರ್ಷಗಳು 12 ವರ್ಷಗಳು ನಾವು ವಿದ್ಯಾಪೀಠದಲ್ಲಿ ಅಧ್ಯಯನವನ್ನ ಮಾಡಿದ್ರೆ ನಮಗೆ ಯಾವ ನಿಶ್ಚಯವಾದಂತಹ ತತ್ವವನ್ನ ಕೊಡ್ತಾರೋ ಅಂತಹ ನಿಶ್ಚಯ ಜ್ಞಾನವನ್ನ ಕೊಡುವಂಥವರನ್ನ ಗುರುಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಗುರವೋ ಬಹವಃ ಸಂತಿ ಶಿಷ್ಯವಿತ್ತಾಪಹಾರಕಾಹ, ಗುರವೋ ವಿರಲಾ ಸಂತಿ ಶಿಷ್ಯಚಿತ್ತಾಪಹಾರಕಾಹ. ಶಿಷ್ಯನ ಚಿತ್ತಾಪವನ್ನ, ಮನಸ್ಸಿನ ತಾಪವನ್ನ ಪರಿಹಾರವನ್ನ ಮಾಡಿ ಪರಮಾತ್ಮನಲ್ಲಿ ನಿಶ್ಚಯವಾದಂತಹ ಜ್ಞಾನ ಬರುವಂತೆ ಮಾಡುವಂಥವರು ಗುರುಗಳಾಗ್ತಾರೆ. ಅಯ್ಯೋ ಏನಪ್ಪ ನಾನು ಸಂಸಾರದಲ್ಲಿ ಬಿದ್ದಿದ್ದೇನೆ, ಮುಳುಗಿದ್ದೇನೆ, ಇವತ್ತೇನೋ ನಾಳೆ ಏನೋ ಅನ್ನುವಂತಹ ಕತೆ, ಭಾವನೆ, ಭಯ ಇಲ್ಲದಂತೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಎನ್ನುವಂತಹ ನಿಶ್ಚಯವಾದಂತಹ ಜ್ಞಾನವನ್ನ ತುಂಬುವಂಥವರೇನೇ ಗುರುಗಳಾಗ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ ಸುಮತಿಂ ಭಜಸ್ವ ಎಂಬುದಾಗಿ. ಮಮಾಶೀರ್ವಚನೇನೈವ
ಹಯಗ್ರೀವ ಪರೋಭವ. ರಾಜರು ಇಲ್ಲಿ ಒಂದು ವಿಶೇಷವಾದಂತಹ ಆಶೀರ್ವಚನವನ್ನು ಮಾಡ್ತಾ ಇದ್ದಾರೆ. ಇಮಾಂ ಕೃತಿಂ ಯಾ ಲಿಖತಿ ಸ್ಮ ಲೇಖಿಕಾ ವಾಚಾಪಿ ಪುಣ್ಯಂ ಲಭತೆ ನ ಸಂಶಯಃ ಉಪಾಧಿರಾಹಿತ್ಯವದಾಂಸ ಸೇವಾಂ ಕರೋತಿ ಸಾ ಚಾಪಿ ಮಮ ಪ್ರಿಯೋಭೂತ್. ಸಾಮಾನ್ಯವಾಗಿ ಮೈಸೂರು, ಬೆಂಗಳೂರು, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡದ ಕಡೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಆಖ್ಯಾನವನ್ನು ಪಾರಾಯಣವನ್ನು ಮಾಡುವಂತಹ ಸಂಪ್ರದಾಯವುಳ್ಳಂತಹ ಮನೆಗಳು ಬಹಳಷ್ಟಿವೆ. ಆ ಮನೆಗಳಲ್ಲಿ ನಿರಂತರ ಆಖ್ಯಾನ ಪ್ರವಚನ ಆಗ್ತಾ ಇರುತ್ತೆ, ಪಾಠ ಆಗ್ತಾ ಇರುತ್ತೆ. ಪ್ರವಚನ ಕಡಿಮೆ ಇದ್ರೂ ಪಾಠ ಅಂತೂ ಆಗ್ತಾ ಇರುತ್ತೆ. ಅಂದರೆ ಪಾಠಗಳು ಹಾಗೂ ಪಾರಾಯಣಗಳು ನಡೀತಾ ಇರುತ್ತೆ, ಜಿಜ್ಞಾಸೆಗಳು ನಡೀತಾ ಇರುತ್ತೆ. ಅಂತಹ ಸಮಯದಲ್ಲಿ ಕೆಲವು ಹೆಣ್ಮಕ್ಳಿಗೆ ಅನ್ಸತ್ತೆ, ಅಯ್ಯೋ ನಮ್ಮ ಮನೆಯವರು ಎಷ್ಟು ಸಾಧನೆಯನ್ನ ಮಾಡ್ಕೋತಾ ಇದ್ದಾರೆ, ನಾನು ಏನೂ ಮಾಡದೆ ಹೋದ್ರೂ ಅದರಲ್ಲಿ 50 ಭಾಗ ಪುಣ್ಯ ನನಗೆ ಬರುತ್ತೆ ಅಂತ ಶಾಸ್ತ್ರದಲ್ಲೇನೋ ಉಂಟು. ಆದರೂ ಕೂಡ ನನ್ನ ಜೀವನ ಪರಿಪಕ್ವವಾಗೋದಿಕ್ಕೆ ನನ್ನ ಸಾಧನೆಯನ್ನು ನಾನು ಏನಾರು ಮಾಡ್ಕೋಬೇಕಲ್ವಾ, ನನಗೆ ಆಖ್ಯಾನವನ್ನ ಓದುವಂತಹ, ಪಾಠವನ್ನ ಮಾಡುವಂತಹ, ಪಾಠವನ್ನ ಕೇಳುವಂತಹ ಯೋಗ್ಯತೆಯೇ ಇಲ್ವಾ ಅನ್ನುವಂತಹ ಎಷ್ಟೋ ಸಲ ಗೊಂದಲ, ಮನಸ್ಸಿಗೆ ಖೇದ ಆಗ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ರಾಜರ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ಇಮಾಂ ಕೃತಿಂ ಯಾ ಲಿಖತಿ ಸ್ಮ ಲೇಖಿಕಾ, ಈ ಆಖ್ಯಾನದ ಕೃತಿಯನ್ನು ನೀನು ಲೇಖನವನ್ನ ಮಾಡಿಸೋ, ವಿಶೇಷವಾಗಿರುವಂತಹ ಅನಂತವಾಗಿರುವಂತಹ ಫಲ ನಿನಗೆ ಬರುತ್ತೆ. ನಮ್ಮ ತಾತ ಹೇಳೋರು, ಕನ್ನಡದ ಅರ್ಥಗಳನ್ನ, ತಾತ್ಪರ್ಯಗಳನ್ನೆಲ್ಲ ಹೆಣ್ಮಕ್ಳು ಕೂಡ ಬರಿಬೋದು ಅಂತ. ಮೂಲ ಮಂತ್ರಗಳನ್ನ ಬಿಟ್ಟು ಅದಕ್ಕೆ ತಾತ್ಪರ್ಯಾರ್ಥಗಳನ್ನೆಲ್ಲ ಬರೆಯುವಂತಹ ಸಮಯದಲ್ಲಿ ಅದಕ್ಕೆ ಹೆಣ್ಣು ಮಕ್ಕಳು ಸಹಾಯವನ್ನ ಮಾಡಬಹುದು ಅನ್ನುವಂತಹ ಒಂದು ನಿರ್ಧಾರವನ್ನು ಅವ್ರು ಯಾವಾಗಲೂ ಹೇಳೋರು. ಆದ್ರಿಂದ ನಿನಗೆ ಒಂದು ವೇಳೆ ಬರೆಯಕ್ಕಾಗದೆ ಹೋದ್ರೂ ಕೂಡ ಧನವನ್ನು ಕೊಟ್ಟು ನಿನಗಿರುವಂತಹ ಅನುಕೂಲವನ್ನು ಉಪಯೋಗಿಸಿಕೊಂಡು ಬೇರೆಯವರಿಂದ ಬರೆಸು, ಮನೆಯಲ್ಲಿ ಕರೆಸಿ ಪ್ರವಚನವನ್ನ ಮಾಡಿಸು. ಇಂತಹದ್ರಿಂದ ನೀನು ವಿಶೇಷವಾದಂತಹ ಫಲವನ್ನು ಹೊಂದುತ್ತೀಯ, ರಾಜರ ಅನುಗ್ರಹಕ್ಕೆ, ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತೀಯಾ ಅಂತ ರಾಜರು ಹೇಳ್ತಾ ಇದ್ದಾರೆ. ಅದೇ ವಿಷಯದಲ್ಲಿ ಮುಂದೆ ಕೂಡ ಹೇಳ್ತಾರೆ, ವೃಂದಾವನದ ಸೇವೆಯನ್ನ ಮಾಡು, ಅಲಂಕಾರಾದಿಗಳನ್ನ ಮಾಡು, ರಂಗೋಲಿಗಳನ್ನ, ದೀಪವನ್ನ ಇಟ್ಟು ಎಲ್ಲ ವಿಧವಾದಂತಹ ಸೇವೆಯನ್ನ ಮಾಡಿ ನನ್ನ ಪ್ರೀತಿಗೆ ಪಾತ್ರಳಾಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಾಚಾಪಿ ಮಮ ಪ್ರಿಯೋಭೂತ್, ಅಂತಹ ಹೆಣ್ಣು ಮಗಳು ನನಗೆ ತುಂಬಾ ಪ್ರೀತಿ ಪಾತ್ರಳು ಅಂತ. ಏನಪ್ಪ, ಪರಮಹಂಸ ಸನ್ಯಾಸಿಗಳಾಗಿರೋರು ಅವರು, ಆ ಯಾವುದೋ ಹೆಣ್ಣು ಮಗಳು ಯಾವುದೋ ವೃಂದಾವನದ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು ಮಾತ್ರಕ್ಕೆ ನನಗೆ ತುಂಬಾ ಪ್ರೀತಿ ಪಾತ್ರಳು ಅಂತಾಳಲ್ಲ, ಇದೇ ಏನು ಅನ್ನುವಂತಹ ಸಂದಿಗ್ಧತೆ ಇದಕ್ಕೆ ಬೇಡ ಅನ್ನಕ್ಕೋಸ್ಕರನೇ ಅವರಲ್ಲಿ ಪ್ರಿಯಃ ಎಂಬುದಾಗಿ ಪುಲ್ಲಿಂಗದ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಯಾವುದೇ ವಿಧವಾದಂತಹ ಸಾಮಾನ್ಯ ಬುದ್ಧಿವುಳ್ಳಂತಹ ನಮ್ಮಂತವರಿಗೆ ಶಂಕೆ ಬರಬಾರದು ಅನ್ನಕ್ಕೋಸ್ಕರವಾಗಿ ಸ್ತ್ರೀಲಿಂಗ ಪದ ಪ್ರಯೋಗವನ್ನ ಮಾಡ್ದಂಗೆ ಪ್ರಿಯಃ ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ. ಹಾಗೆನೇನೆ ಯಾ ಲಿಖತಿ ಸ್ಮ ಲೇಖಿಕಾ ಎನ್ನುವುದಕ್ಕೆ ಶ್ರೀಮುಷ್ಣಾಚಾರ್ಯರು ಇತರೇಷಾಂತು ವರ್ಣಾನಾಂ ಬ್ರಾಹ್ಮಣೈಹಿ ಕಾರಿತಾ ಶುಭಾಹ ಎಂಬುದಾಗಿ ಇತರರಿಂದ ಬರೆಸಬೇಕು ಎಂಬ ಒಂದು ನಿರ್ಧಾರವನ್ನಲ್ಲಿ ಮಾಡಿದ್ದಾರೆ. ಸ್ತ್ರೀಷು ಪ್ರೀತಿ ಕೇವಲ ವೈಷ್ಣವತ್ವ ಪ್ರಯುಕ್ತ ಎಂಬುದಾಗಿ ಅವರಲ್ಲಿರುವಂತಹ ವಿಷ್ಣು ವೈಷ್ಣವ ತತ್ವ ದೀಕ್ಷೆಗೋಸ್ಕರವಾಗಿ ಪ್ರಿಯರು ಎಂಬುವಂಥದ್ದು ರಾಜರ ಅಭಿಪ್ರಾಯವಾಗಿದೆ. ಮುಂದಿನ ಪ್ರಕರಣದಲ್ಲಿ ವಿಪ್ರರ ಪರಮಗುರುಗಳ ಬಗ್ಗೆ ತಿಳಿಸುತ್ತಾರೆ. ಪುಷ್ಯ ನಕ್ಷತ್ರ ಸಂಜಾತರವರು ಎಂಬುವಂತೆ ಹೇಳಿ, ವಿಪ್ರರ ತಂದೆ ಅನಂತೇಶ್ವರನ ಭಕ್ತರಾಗಿರುವಂತಹ ನಾಗಶಯನ ಅವರನ್ನ ಅನಂತಶಯನಾಚಾರ್ಯರು ಎಂಬುದಾಗಿ ಕರೀತಾ ಇರ್ತಾರೆ. ಅವರ ತಮ್ಮ ಅಂದರೆ ವಿಪ್ರರ ಚಿಕ್ಕಪ್ಪ ಹನುಮಂತ ದೇವರ ಉಪಾಸಕರಾಗಿರುವಂತಹ ಹನುಮಂತಾಚಾರ್ಯರು, ಅವರ ಮತ್ತೊಬ್ಬ ಸಹೋದರರು ವಿಪ್ರ ಗುರುಗಳಾಗಿರುವಂತಹ ವಿಠಲಾಚಾರ್ಯರು. ಇವರುಗಳ ಬಗ್ಗೆ ಈ ಅಧ್ಯಾಯದಲ್ಲಿ 2 ಪ್ರಕರಣಗಳಲ್ಲಿ ವಿಷಯವನ್ನ ಹೇಳ್ತಾರೆ. ನಾಗಶಯನ ಹನುಮಂತೌ ಸದಾ ಮಮ ಪ್ರಿಯೌ ಸದಾವೈ ಮಮ ಪ್ರಿಯೌ ಅಹಂ ಜಾನಾಮಿ ತದ್ಭಕ್ತಿಂ ನಾಗಶಯನಃ ಸುಬುದ್ಧಿಮಾನ್. ಈ ವಿಷಯದಲ್ಲಿ ಈ 3 ಜನರು ಕೂಡ ನನಗೆ ತುಂಬಾ ಪ್ರೀತಿಪಾತ್ರರಾಗಿರೋರು, ಇವರನ್ನ ತ್ಯಾಗ ಮಾಡಬೇಡಪ್ಪ. ಮಾತ್ಯಜತ್ವಂ ಹಿ ವಿಪ್ರೇಂದ್ರ, ಅಲ್ಲಿ ಕಾಂತಾ ಸಂಹಿತದಿಂದ ಹೇಳ್ತಾ ಇದ್ದಾರೆ, ಸುಮ್ಮನೆ ಅವರಲ್ಲಿ ಏನೋ ಒಂದು ದೋಷವನ್ನ ಇದೆ ಅನ್ನೋಕ್ಕೋಸ್ಕರವಾಗಿ ಇವರನ್ನ ಮಠದಿಂದ ಕಳಿಸ್ಬೇಡ, ಅವರಿಗೆ ಆಖ್ಯಾನವನ್ನು ಉಪದೇಶವನ್ನ ಮಾಡು, ಅವರಿಗೆ ತತ್ವವನ್ನ ಹೇಳಿಕೊಡು. ನನಗೆ ಪ್ರೀತಿಪಾತ್ರರಾಗಿದ್ದಾರೆ, ಅವರು ವಿಶೇಷವಾಗಿ ನನ್ನಲ್ಲಿ ಶ್ರದ್ಧೆಯನ್ನ ಹೊಂದಿದ್ದಾರೆ, ನನ್ನ ಸೇವೆಯನ್ನ ಮಾಡಿದ್ದಾರೆ ಎಂಬುದಾಗಿ ರಾಜರಲ್ಲಿ ತಿಳಿಸ್ತಾ ಇದ್ದಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ತ್ರಿವಾಚಾಪಿ ಮಯೋಚ್ಯತೆ ಪಠತಾಂ ಶೃಣ್ವತಾಂ ಚಾಪಿ ಸರ್ವಸಂಪದ್ ಭವಿಷ್ಯತೆ ಎಂಬುದಾಗಿ ಅನ್ಯತ್ರದಲ್ಲಿ ಹೇಳಿರುವಂಥದ್ದು ಇಲ್ಲಿ ಆಖ್ಯಾನದ
ಮಹಿಮೆ ಗೊತ್ತಾಗತ್ತೆ. ಯಾರು ಇದನ್ನ ಶ್ರವಣವನ್ನ ಮಾಡ್ತಾರೋ, ಪಠಣವನ್ನ ಮಾಡ್ತಾರೋ ಅವರಿಗೆ ಸರ್ವಸಂಪದ್ ಭವಿಷ್ಯತಿ ಎಂಬುದಾಗಿ ರಾಜರು ಹೇಳಿದ್ದಾರೆ. ಶೇಷಶಾಹಿ ಪದೇಶಪೆ ಅಂತ ಅನ್ಯತರಲ್ಲಿ ಹೇಳ್ತಾರೆ. ಶೇಷಶಾಹಿ ಉಪಾಸನೆ